ಓಕೆ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸಿನಲ್ಲಿ ಪರಿಸರ ಅಧ್ಯಯನದ ಬಗ್ಗೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಗಳನ್ನು ನೀವು ಕೂಡ ಡಿಸ್ಕಷನ್ ಮಾಡಿದ್ವಿ. ಆದರೆ ಇವತ್ತಿನ ದಿವಸ ನಾವು ಏನು ಮಾಡೋಣಪ್ಪ ಅಂತಂದರೆ, ಆ ಒಂದು ಮೊರಾರ್ಜಿ ಅಲ್ಪಸಂಖ್ಯಾತ ಮೊರಾರ್ಜಿ ಆದರ್ಶ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆಗಳಲ್ಲಿ ಸಮಾಜ ವಿಜ್ಞಾನ ಸಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ಯಾಕಂತಂದ್ರೆ ಒಂದು ಮೊರಾರ್ಜಿ ಅಲ್ಪಸಂಖ್ಯಾತರ ಮೊರಾರ್ಜಿ ಆದರ್ಶದೊಳಗ ನಿಮ್ಗ 20 ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಆದರ್ಶದೊಳಗ 16 ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಹೀಗಾಗಿ ಈ ಪರಿಸರ ಮತ್ತು ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಈ ಮೊರಾರ್ಜಿ ಆದರ್ಶ ಮತ್ತು ಅಲ್ಪಸಂಖ್ಯಾತರ ಮೊರಾರ್ಜಿಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ 40 ಪ್ರಶ್ನೆಗಳನ್ನ ನಿಮ್ ಜೊತೆ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಸ್ಕಷನ್ ಮಾಡ್ತಾನೆ. ಮತ್ತು ನಿಮ್ಮ ಪರೀಕ್ಷೆಯಲ್ಲಿ ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಇದರಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ಗೆ ಕೇಳ್ತಾ ಇರ್ತಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಪ್ರತಿದಿನ ಕ್ಲಾಸ್ ಅನ್ನ ನೋಡ್ತಾ ಇರ್ತೀರಾ, ಅದ್ರ ಜೊತೆಗೆ ತಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಲಾಸ್ ಅನ್ನ ನೋಡ್ತಾ ತಾವೇನ್ ಮಾಡ್ರಿ, ನೋಟ್ ಅನ್ನ ಮಾಡ್ಕೋರಿ. ಪ್ರತಿ ದಿವಸ ನೀವೇನ್ ಮಾಡ್ರಿ, ನೋಟ್ಸ್ ಅನ್ನ ಮಾಡ್ರಿ, ರಿವಿಷನ್ ಮಾಡ್ರಿ. ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ 4ನೇ ತರಗತಿಯ ಪರಿಸರ ಅಧ್ಯಯನವನ್ನ, ಅದರ ಜೊತೆಗೆ 5ನೇ ತರಗತಿಯ ಒಂದು ಪರಿಸರ ಅಧ್ಯಯನವನ್ನ ಸಂಪೂರ್ಣವಾಗಿ ನಿಮ್ಮ ಪರೀಕ್ಷೆ ಬರೋದ್ರೊಳಗ ಒಂದ್ಸಲ ರಿವಿಷನ್ ಮಾಡ್ರಿ. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸ್ ಅನ್ನ ಸಹ ಏನ್ ಮಾಡ್ರಿ, ನೀವು ತೆಗೆದುಕೊಡ್ರಿ ಅಂತ ಹೇಳ್ತಾ, ಅದರ ಜೊತೆಗೆ ನೀವೇನ್ ಮಾಡ್ಬೋದು, ಇವೆರಡೂ ಪುಸ್ತಕಗಳನ್ನ ಸರಿಯಾಗಿ ಅರ್ಥಪೂರ್ಣವಾಗಿ ನೀವು ಓದಿಕೊಂಡ ನಂತರ ನೀವು ಏನ್ ಮಾಡ್ಬೇಕಂದ್ರ ಮಾಡಲ್ ಟೆಸ್ಟ್ ಗಳನ್ನ ಬಿಡಿಸ್ಬೇಕು. ಹೌದಾ? ಟೆಸ್ಟ್ ಬಿಡಿಸೋದ್ರಿಂದ ಎಷ್ಟು ನಾಲೆಜ್ ನಿಮಗೆ ಇಂಕ್ರಿಮೆಂಟ್ ಆಗ್ತೈತೆ ಅಂದ್ರೆ ಬಹಳ ನಾಲೆಜ್ ಇಂಕ್ರಿಮೆಂಟ್ ಆಗ್ತದೆ. ಯಾಕಂದ್ರೆ ಏನು ತಪ್ಪು ಮಾಡ್ತೀರಿ ಅನ್ನೋದು ಏನಾಗ್ತದೆ ಅಂದ್ರೆ ನಿಮಗೆ ಅಡ್ವಾನ್ಸ್ ಗೊತ್ತಾಗ್ತದ. ಅದಕ್ಕೋಸ್ಕರ ಈ ಒಂದು ಪರಿಶ್ರಮ ಪಬ್ಲಿಕೇಶನ್ ವತಿಯಿಂದ ಮುರಾರ್ಜಿ ಚಾಂಪಿಯನ್ ಅಂತ ಹೇಳಿ ಒಂದು 50 ಮಾಡೆಲ್ ಪರೀಕ್ಷೆಗಳನ್ನ, ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತೀವಿ. ಅದರ ಜೊತೆಗೆ 50 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ಈ ಒಂದು ಬುಕ್ಲೆಟ್ ಅನ್ನ ನೀವು ತೆಗೆದುಕೊಂಡಿದ್ರೆ ನೀವು ಪ್ರತಿದಿನ ಒಂದು ಟೆಸ್ಟ್ ಅನ್ನ ಬರೆದು ಆನ್ಲೈನ್ ಕ್ಲಾಸ್ ಅನ್ನ ನೋಡಿ, ಅದರ ಜೊತೆಗೆ ನಿಮ್ಮ ಒಂದು ಪುಸ್ತಕಗಳನ್ನ ರಿವಿಷನ್ ಮಾಡಿದ್ದೆ ಆದ್ರೆ 100% ಹೇಳ್ತೀನಿ, ನೀವು ಸೆಲೆಕ್ಷನ್ ಆಗೇ ಆಗ್ತೀರಾ. ಅದಕ್ಕೋಸ್ಕರ ಯಾಕಂದ್ರೆ ಸಮಯ ಏನಾಗಿದೆಪ್ಪ ಅಂತಂದ್ರೆ ಕೇವಲ 2 ತಿಂಗಳದೊಳಗೆ ಪರೀಕ್ಷೆ ನಡೆಯೋದ್ರಿಂದ ಟೋಟಲ್ 50 ಪ್ರಶ್ನೆ ಪತ್ರಿಕೆಗಳಿದಾವ. ಈ 50 ಪ್ರಶ್ನೆ ಪತ್ರಿಕೆ ಒಂದು ಬುಕ್ ಅನ್ನ ನೀವು ತೆಗೆದುಕೋರಿ. ಕರ್ನಾಟಕ ರಾಜ್ಯದೊಳಗ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರತಕ್ಕಂತ ಯಾವುದಾದ್ರೂ ಒಂದು ಪುಸ್ತಕ ಇದ್ರ ಅದು ನಮ್ಮ ಮೊರಾರ್ಜಿ ಚಾಂಪಿಯನ್ ಅಂತ ಹೇಳ್ತಾ ಇದೀನಿ. ಈ ಚಾಂಪಿಯನ್ ಬುಕ್ ಅನ್ನು ತೆಗೆದುಕೊಂಡು ನೀವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ನೀವು ಚಾಂಪಿಯನ್ ಆಗ್ರಿ ಅಂತ ಹೇಳ್ತಾ, ಮುಂದಿನ ಒಂದು ಕ್ಲಾಸ್ ಅನ್ನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ರೆಡಿ ಆಗಿದ್ದೀರಾ? ಎಸ್, ನೋಡ್ರಿ, ಮೊದಲ ಒಂದು ಪ್ರಶ್ನೆಯನ್ನು ಏನು ಕೇಳಿದಾರ ಅಂತಂದ್ರ, ಇದು ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ನಿಮ್ಗೆ ಅರ್ಥ ಆಗಬೇಕು, ಭಾರತದ ನೆರೆಯ ರಾಷ್ಟ್ರಗಳಂದ್ರ ಆಜು ಬಾಜು ಸುತ್ತುವರಿದ ರಾಷ್ಟ್ರಗಳಂತ ಕರಿತೀವಿ. ಹೌದಾ? ನೆರೆ ಅಂದ್ರೆ ನಾವು ಆಜು ಬಾಜು ಅಂತ ಕರಿತೀವಿ ಹಳ್ಳಿ ಭಾಷೆ ಒಳಗ. ಹಂಗಂದ್ರ ನೆರೆಯ ರಾಷ್ಟ್ರಗಳಿಂದ ಭಾರತವನ್ನ ಸುತ್ತುವರಿದ ರಾಷ್ಟ್ರಗಳೊಳಗ ಈ ಒಂದು ಯಾವ್ದು ದೇಶ ಅದ ಅಂತ ಕೇಳ್ತೀವಿ ನಾವು. ಹೌದಾ? ಯಾವ ದೇಶ ಅದ ರೀ? ನೋಡ್ರಿ, ಇರಾನ್ ಅಂತ ಹೇಳಿ ಕೊಟ್ಟಿದಾರ. ಏನ್ರಿ? ಇರಾನ್ ಅಂತ ಹೇಳಿ ಕೊಟ್ಟಿದಾರ, ಅಮೆರಿಕ ಅಂತ ಹೇಳಿ ಕೊಟ್ಟಿದಾರ, ಅದರ ಜೊತೆಗೆ ಈ ಇರಾಕ್ ಅಂತ ಹೇಳಿ ಕೊಟ್ಟಿದಾರ, ಭೂತಾನ್ ಅಂತ ಹೇಳಿ ಕೊಟ್ಟಿದಾರ. ಹಂಗಾದ್ರ ನಮ್ಮ ದೇಶವನ್ನ ಸುತ್ತುವರೆದಿರ್ತಕ್ಕಂಥ ರಾಷ್ಟ್ರದೊಳಗೆ ಯಾವ್ದದಪ್ಪ ಅಂತಂದ್ರ ಅದು ನಮಗ್ ಆಯ್ಕೆ ಏನಾಗ್ತದ, ಇಲ್ಲಿ ಬಿ ಆಪ್ಷನ್ಸ್ ಆಗ್ತದ. ಎಸ್, ಭೂತಾನ್ ಅದ. ಹೌದಾ? ಹಂಗಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಭಾರತವನ್ನ ಸುತ್ತುವರಿದ ರಾಷ್ಟ್ರಗಳಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಒಂದು ನೆನಪಾಗ್ಬೇಕು ನಿಮ್ಗ, ಎಷ್ಟು ದೇಶಗಳು ಭಾರತವನ್ನ ಸುತ್ತುವರೆದಪ್ಪ ಅಂತಂದ್ರೆ ಟೋಟಲ್ ಆಗಿ ನಮ್ಗ 9 ದೇಶಗಳು ಏನಾಗ್ಯಾವಪ್ಪ ಅಂತಂದ್ರೆ ಭಾರತವನ್ನ ಸುತ್ತುವರೆದವ. ಹಂಗಾದ್ರ ಇದ್ರೊಳಗ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂತ ದೇಶಗಳು ಎಷ್ಟು, ಜಲಗಡಿಯನ್ನ ಹಂಚಿಕೊಂಡಿರ್ತಕ್ಕಂತ ದೇಶಗಳು ಎಷ್ಟು ಅಂತೇಳಿ ನಿಮಗೆ ಗೊತ್ತಾದ್ರ ನಿಮ್ಗೆ ಏನಾಗ್ತದ ಅಂತಂದ್ರ ಆದರ್ಶ ಅಥವಾ ಮೊರಾರ್ಜಿ ಆಳ್ವಾಸದೊಳಗ ನಿಮ್ಗೊಂದ್ ಮಾರ್ಕ್ಸ್ ಏನಾಗ್ತದ, ಫಿಕ್ಸ್ ಆಗ್ತದ. ಹಂಗಿದ್ರೆ ಏನ್ ಮಾಡೋಣ ಅಂತಂದ್ರ ನೋಡೋಣ. ಇಲ್ಲಿ ನೋಡ್ರಿ, ನಿಮ್ಗ ನಾನು ಭಾರತದ ಒಂದು ಭೂಪಟವನ್ನು ಕೊಟ್ಟಿದ್ದೀನಿ. ಈಗ ಇದ್ರೊಳಗ ಟೋಟಲ್ ಆಗಿ ನೋಡ್ರಿ ಭಾರತವನ್ನ ಸುತ್ತುವರೆದಿರ್ತಕ್ಕಂತ ದೇಶಗಳು ಎಷ್ಟದಾವ ಅಂದ್ರೆ 9 ಅದಾವ. ಅದರೊಳಗೆ ಇಲ್ಲಿ ನೋಡ್ರಿ ಕಡಲ ಗಡಿ ಅಂತ ಕರಿತೀವಿ ಅಥವಾ ಜಲ ಗಡಿ ಅಂತೇಳಿ ಕರಿತೀವಿ. ಇವು ಎಷ್ಟು ದೇಶಗಳದಾವ ಅಂದ್ರ 2 ದೇಶಗಳದಾವ. ಎಷ್ಟು ದೇಶಗಳದಾವ? 2 ದೇಶಗಳದಾವ. ಹೌದಾ? ಹಂಗಾದ್ರ ಜಲಗಡಿಯನ್ನು ಹಂಚಿಕೊಂಡಿರ್ತಕ್ಕ ದೇಶಗಳು ಎಷ್ಟ್ರಿ? 2 ದೇಶಗಳಾದ್ರ ಇನ್ನು ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು ಎಷ್ಟು ಉಳಿದವ್ರು? ಇಲ್ಲಿ 7 ದೇಶಗಳು ಉಳಿದು. ಎಷ್ಟು ದೇಶಗಳು ಉಳಿದ್ರಿ? 7 ದೇಶಗಳು ಉಳಿದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾನು ಭಾರತ ಒಂದು ನಕ್ಷೆ ಮುಖಾಂತರ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ದೇಶದ ಅಂತಂದ್ರ ಇಲ್ಲಿ ಪಾಕಿಸ್ತಾನ ದೇಶದ, ಇಲ್ಲಿ ಏನಪ್ಪಾ ಅಂತಂದ್ರ ಅಫ್ಘಾನಿಸ್ತಾನ ದೇಶದ. ಅದರ ಜೊತೆಗೆ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಏನಾಗಿದೆ ಅಂದ್ರ ಚೀನಾ ದೇಶದ. ಹೌದಾ? ಇಲ್ಲಿ ಏನಾಗ್ಯದ ರೀ ನೇಪಾಳದ, ಇಲ್ಲಿ ಭೂತಾನದ, ಇಲ್ಲಿ ಏನ ಬಾಂಗ್ಲಾದೇಶದ,
ಇಲ್ಲಿ ಮೈನ್ಮಾರ್ ಅದ, ಹೌದಾ, ಇಲ್ಲಿ ಶ್ರೀಲಂಕಾ ಅದ, ಇಲ್ಲಿ ಏನಾಗ್ಯದ ಅಂದ್ರ ಮಾಲ್ಡೀವ್ ದೇಶ ಅದ. ಟೋಟಲ್ ಎಷ್ಟು ದೇಶಗಳದಾವ ಅಂತಂದ್ರ ಭಾರತವನ್ನು ಸುತ್ತುವರಿದ ದೇಶಗಳು 9 ದೇಶದವ. 9ರಾಗ 2 ಜಲಗಡಿಯ ದೇಶಗಳನ್ನು ಹೊಂದಿದ್ರ 7 ಏನಪ್ಪಾ ಅಂತಂದ್ರ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು. ಇದನ್ನ ಏನ್ ಮಾಡ್ರಿ, ನೀಟಾಗಿ ನೀವು ನೋಟ್ಸ್ ಅನ್ನ ಮಾಡ್ಕೊಂಡು ಇಟ್ಕೋರಿ, ನಿಮಗೆ ಬಹಳ ಉಪಯೋಗ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪ್ರಶ್ನೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರ, ಅತಿ ಹೆಚ್ಚು ಭೂಗಡಿಯನ್ನ ಹೊಂದಿಕೊಂಡಿರ್ತಕ್ಕಂಥ ದೇಶ ಯಾವ್ದಂತೇಳಿ ಪ್ರಶ್ನೆಯನ್ನ ಕೇಳ್ತಾರ. ಹಂಗಂದ್ರ ಯಾವ್ದು ದೇಶ ರೀ? ಬಾಂಗ್ಲಾದೇಶ. ಎಷ್ಟು ಕಿಲೋಮೀಟರ್ ಹೊಂದೈತಿ ಅಂದ್ರ 4096.7. ನೋಡ್ರಿ, ನೆನಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹೌದಾ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಷ್ಟ್ರಿ? 4096.7, ಹೌದಾ. ಇದನ್ನ ನೆನಪಿಟ್ಕೋಬೇಕು. ಅತಿ ಹೆಚ್ಚು ಭಾರತ ದೇಶದೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ದೇಶ ಅಂತೇಳಿ ಕೇಳ್ತಾರ. ಹಂಗಾದ್ರ ಅತಿ ಕಡಿಮೆ ಭೂಗಡಿಯನ್ನ ಹೊಂದಿಕೊಂಡಿರ್ತಕ್ಕಂಥ ದೇಶ ಯಾವ್ದಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಮಗೆ ಯಾವ್ದಂದ್ರ ಇಲ್ಲಿ ಅಫ್ಘಾನಿಸ್ತಾನ ಆಗ್ತದೆ. ಯಾಕಂದ್ರ ಇದು 80ರಿಂದ ಎಷ್ಟ್ರಿ 100 ಕಿಲೋಮೀಟರ್, 80ರಿಂದ 100 ಕಿಲೋಮೀಟರ್ ಏನಾಗಿದೆ ಅಂದ್ರ ಭೂಗಡಿಯನ್ನ ಹಂಚಿಕೊಂಡದ. ಎಷ್ಟ್ರಿ? ಅತಿ ಕಡಿಮೆ ಅಂದ್ರ ಅಫ್ಘಾನಿಸ್ತಾನ, ಅತಿ ಹೆಚ್ಚಂದ್ರ ಬಾಂಗ್ಲಾದೇಶ. ಈ ಎರಡೂ ಸ್ಪಷ್ಟವಾಗಿ ನೆನಪಿಟ್ಕೊಂಡ್ರ ನಿಮಗೆ ಏನಾಗ್ತದ ಅಂದ್ರ ಈಜಿ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ವಾಣಿ ವಿಲಾಸ್ ಸಾಗರ ಈ ಜಿಲ್ಲೆಯಲ್ಲಿದೆ. ವಾಣಿ ವಿಲಾಸ್ ಸಾಗರ ಯಾವ ಜಿಲ್ಲೆಯಲ್ಲಿ ಐತ್ರಿ? ಅದಕ್ಕೆ ನಾವ ಇನ್ನೊಂದು ಹೆಸರು ಏನ್ ಕರಿತಾರ ಅಂದ್ರ ಮಾರಿ ಕಣಿವೆ ಯೋಜನೆ ಅಂತ ಕರಿತಾರ. ಏನಂತ ಕರಿತಾರಿ? ಮಾರಿ ಕಣಿವೆ ಅಂತೇಳಿ ಕರಿತಾರ. ಹಂಗಾದ್ರ ಈ ಒಂದು ವಾಣಿ ವಿಲಾಸ್ ಸಾಗರ ಯಾವ ನದಿಗದ ಅಂತಂದ್ರ ಇಲ್ಲಿ ವೇದಾವತಿ ನದಿಗದ. ಯಾವ ನದಿಗದ ರೀ? ಇಲ್ಲಿ ಏನಾಗ್ತದೆ ಅಂದ್ರ ವೇದಾವತಿ ನದಿಗದ. ಓಕೆ, ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಯಾವ ಜಿಲ್ಲೆ ಒಳಗದ ರೀ? ನಮ್ಮ ಆಯ್ಕೆ ಏನಾಗ್ತದ? ಚಿತ್ರದುರ್ಗ. ಯಾವ ಜಿಲ್ಲೆ ಒಳಗದ ವಾಣಿ ವಿಲಾಸ್ ಸಾಗರ? ಚಿತ್ರದುರ್ಗ ಜಿಲ್ಲೆ ಒಳಗೈತಿ. ಹಂಗಾದ್ರ ಇಲ್ಲಿ ನಾವು ಹೆಂಗ್ ಮಾಡ್ಬೇಕು ಪರಿಸರನ ಓದುವಾಗ ಅಂತರ ಪ್ರತಿಯೊಂದು ಆಯ್ಕೆದ ಬಗ್ಗೆ ನಾವು ಏನ್ ಮಾಡ್ಬೇಕಂದ್ರ ಸ್ವಲ್ಪ ಜಾಸ್ತಿ ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕು, ಹೌದಾ. ಈಗ ರಾಯಚೂರು ಅಂತ ಕೊಟ್ಟಿದ್ದಾರೆ, ಹೌದಾ. ರಾಯಚೂರೊಳಗೆ ಏನ್ ಇಂಪಾರ್ಟೆಂಟ್ ಅದಾರ ಇಲ್ಲಿ? ನಮಗೇನ್ ನಮ್ಮ ಒಂದು ನಾಲೆಜ್ ತಕ್ಕಂಗೆ ಏನ್ ಪ್ರಶ್ನೆಗಳನ್ನ ಕೇಳ್ಬೋದು? ನಮ್ಮ ಬುಕ್ಕಿನೊಳಗೆ ಯಾವ ರೀತಿ ಆ ಒಂದು ಜಿಲ್ಲೆಗಳ ಬಗ್ಗೆ ನಮ್ ಜೋಡಿ ಆ ಒಂದು ಬುಕ್ಕಿನೊಳಗ ಪ್ರಶ್ನೆಗಳದಾವ ಅಂತ ಕೇಳಿದಾಗ ಅತಿ ಹೆಚ್ಚು ಭತ್ತ ಬೆಳಿತಕ್ಕಂತ ಜಿಲ್ಲೆ ಯಾವ್ದು ಅಂತಂದ್ರ ಅದು ರಾಯಚೂರು ಅಂತ ಕರಿತೀವಿ. ರಾಯಚೂರನ್ನ ಭತ್ತದ ಕಣಜ ಅಂತ ಹೇಳಿ ಕರಿತಾರ. ಏನಂತ ಕರಿತಾರ್ರಿ? ರಾಯಚೂರನ್ನ ಏನಂತ ಕರಿತಾರ ನಾವು? ಭತ್ತದ ಕಣಜ ಅಥವಾ ಅಕ್ಕಿಯ ಕಣಜ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ರಾಯಚೂರನ್ನ ನಾವು? ಇಲ್ಲಿ ನೋಡ್ರಿ, ಇಲ್ಲಿ ನೋಟ್ ಮಾಡ್ಕೋರಿ, ಅಕ್ಕಿಯ ಕಣಜ ಅಂತ ಕರಿತೀವಿ. ರಾಯಚೂರನ್ನ ಏನಂತ ಕರಿತೀವ್ರಿ? ಅಕ್ಕಿಯ ಕಣಜ ಅಂತ ಕರಿತೀವಿ. ಯಾಕೆ ಅಕ್ಕಿಯ ಕಣಜ ಅಂತ ಕರಿತೀವಿ ಅಂದ್ರ ಇಲ್ಲಿ ಜಾಸ್ತಿ ಏನ್ ಬೆಳಿತಾರ್ರಿ? ಭತ್ತ ಬೆಳಿತಾರ. ನೋಡ್ರಿ, ಏನ್ ಬೆಳಿತಾರ ಜಾಸ್ತಿ? ಇಲ್ಲಿ ಭತ್ತವನ್ನು ಬೆಳಿತಾರ. ಅದಕ್ಕ ನಾವ್ ಏನಂತ ಕರಿತೀವಿ? ಅಕ್ಕಿಯ ಕಣಜ ಅಂತ ಹೇಳಿ ಕರಿತೀವಿ. ಹಂಗಾದ್ರ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇಲ್ಲಿ ಕೃಷ್ಣಾ ನದಿಗೆ, ಇಲ್ಲಿ ಏನಪ್ಪಾ ಅಂದ್ರ ಕೃಷ್ಣಾ ನದಿಗೆ ಯಾವ ಒಂದು ಆಣೆಕಟ್ಟದ? ಕೃಷ್ಣಾ ನದಿಗೆ ಯಾವ ಒಂದು ಆಣೆಕಟ್ಟದ ಅಂದ್ರ ಇಲ್ಲಿ ನೋಡ್ರಿ, ಯಾವ್ದದಪ್ಪ ಅಂತಂದ್ರ ನಾರಾಯಣಪುರ. ಯಾವ್ದು ಅಣೆಕಟ್ಟದ ರೀ? ನಾರಾಯಣಪುರ ಅಣೆಕಟ್ಟದ. ಯಾವ್ದು ಅಣೆಕಟ್ಟದ ರೀ? ಇಲ್ಲಿ ನಾರಾಯಣಪುರ. ನಾರಾಯಣಪುರ ಅಣೆಕಟ್ಟ. ಹಂಗಾದ್ರ ಈ ನಾರಾಯಣಪುರ ಅಣೆಕಟ್ಟಗ ಇನ್ನೊಂದು ಹೆಸರು ಏನ? ಇನ್ನೊಂದು ಹೆಸರಲ್ಲೇ ಕರೀತಾರ ಅದನ್ನ. ಹಂಗಾದ್ರ ಆ ಒಂದು ಹೆಸರನ್ನ ನೀವೇನ್ ಮಾಡ್ಬೇಕು? ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸ್ಬೇಕು. ಹಂಗಾದ್ರೆ ನೀವೇನ್ ಮಾಡ್ತೀರಿ? ಆ ಒಂದು ರಾಯಚೂರು ಬಗ್ಗೆ ಸರ್ಚ್ ಮಾಡ್ತೀರಿ. ರಾಯಚೂರು ಜಿಲ್ಲೆ ಒಳಗೆ ಏನೇನು ಇಂಪಾರ್ಟೆಂಟ್ ಅದ, ಅಲ್ಲಿ ಜಿಕೆ ಕ್ವಶನ್ಗಳು ಹೆಂಗ್ ಕೇಳ್ತಾರ ಅನ್ನೋದು ಏನಾಗ್ತದೆ ನಿಮ್ಗೆ ಅರ್ಥ ಆಗ್ತದೆ. ಜಸ್ಟ್ ನೋಡೋಣ. ನೆಕ್ಸ್ಟ್ ನೋಡ್ರಿ, ಮುಂದಿನದಲ್ಲಿ ವಿಜಯಪುರವನ್ನ ಕೊಟ್ಟಿದ್ದಾರ. ಇಲ್ಲಿ ವಿಜಯಪುರ ಕೊಟ್ಟಾರ ಅಂದ್ರೆ ವಿಜಯಪುರ ಯಾವುದಕ್ಕೆ ಪ್ರಸಿದ್ಧ ಅದ ರೀ? ಇದು ಪಂಚ ನದಿಗಳ ಜಿಲ್ಲೆ ಅಂತ ಹೇಳಿ ಕರಿತೀವಿ ನಾವು. ಏನಂತ ಕರಿತೀವ್ರಿ? ಪಂಚ ನದಿಗಳ ಜಿಲ್ಲೆ ಅಂತ ಕರಿತೀವಿ, ಹೌದಾ. ಹಂಗಾದ್ರ ಇನ್ನೂ ಏನದಕ್ಕೆ ಪ್ರಸಿದ್ಧ ಅದ ವಿಜಯಪುರ? ವಿಜಯಪುರದೊಳಗೆ ಏನದರಿ? ಗೋಳ ಗುಮ್ಮಟ. ವಿಶ್ವವಿಖ್ಯಾತ ಗೋಳ ಗುಮ್ಮಟ ಎಲ್ಲದರಿ? ವಿಜಯಪುರದೊಳಗದ. ಏನದರಿ? ಇಲ್ಲಿ ಗೋಳ ಗುಮ್ಮಟ ವಿಜಯಪುರದೊಳಗ ವಿಶ್ವವಿಖ್ಯಾತ ಗೋಳ ಗುಮ್ಮಟ ಐತಿ. ನೋಡ್ರಿ, ಒಂದು ಜಿಲ್ಲೆ ಒಳಗ 2 ಪ್ರಶ್ನೆಗಳು. ಹೀಗೆ ಏನಪ್ಪಾ ಅಂತಂದ್ರೆ ನೀವು ಪ್ರತಿಯೊಂದು ಒಂದು ಆಯ್ಕೆದ ಬಗ್ಗೆ ನೀವು ಡಿಸ್ಕಷನ್ ಮಾಡ್ತಾ ಹೋದ್ರೆ ನೀವು ಯಾವುದೇ ಒಂದು ಪ್ರಶ್ನೆ ಬಂದ್ರು ನೀವು ಏನ ಮಾಡ್ತೀರಿ? ಈಜಿಯಾಗಿ ಉತ್ತರವನ್ನ ಕೊಡ್ತೀರಿ. ಹಂಗಾದ್ರ ಜಸ್ಟ್ ನೋಡ್ರಿ, ಮೈಸೂರನ್ನ ಏನಂತ ಕರಿತೀವಿ ನಾವು? ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಿ ಕರಿತೀವಿ, ಹೌದಾ. ಅರಮನೆಗಳ ನಗರ ಅಂತ ಹೇಳಿ ಕರಿತೀವಿ.
ದಸರಾ ಹಬ್ಬವನ್ನು ಎಲ್ಲಿ ಆಚರಣೆ ಮಾಡ್ತಾರಂದ್ರೆ ನಾವು ಮೈಸೂರಾಗ ಅಂತ ಹೇಳ್ತೀವಿ. ನೋಡ್ರಿ, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ನಿಮ್ಗ ಚಾಮುಂಡಿ ಬೆಟ್ಟ ಎಲ್ಲಿದೆ ಅಂತ ಕೇಳ್ತಾರೆ ಅಂದ್ರೆ ಮೈಸೂರೊಳಗದ. ಈ ರೀತಿ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಆಯ್ಕೆದ ಬಗ್ಗೆ, ಪ್ರತಿಯೊಂದು ಪ್ರಶ್ನೆಗಳ ಬಗ್ಗೆ ನೀವು ಸವಿಸ್ತಾರವಾಗಿ ಅಭ್ಯಾಸ ಮಾಡಿದ್ದಾದ್ರ ನಿಮ್ಗೆ ಏನಾಗ್ತದೆ, ಈಜಿ ಆಗ್ತದ. ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ರಿ ನೀವು ನೀಟಾಗಿ ನೋಟನ್ನ ಮಾಡ್ಕೊಂಡ್ರ ನಿಮಗ್ ಮತ್ತೆ ಏನಾಗ್ತದ ಅಂದ್ರ ಈಜಿ ಆಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಶಿಕ್ಷಣ ಹಕ್ಕು ಕಾಯ್ದೆ RTE ಜಾರಿಗೆ ಬಂದ ವರ್ಷ. ಶಿಕ್ಷಣ ಹಕ್ಕು ಕಾಯ್ದೆ RTE ಜಾರಿಗೆ ಬಂದ ವರ್ಷ ಅಂತದ, ಅಂಗೀಕಾರ ಆದ ವರ್ಷ ಅಂತನೂ ಅದ. ನಮಗೇನಾಗ್ತದೆ, ಎರಡೂ ಪ್ರಶ್ನೆಗಳದಾವ. ಇಲ್ಲಿ ಬಹಳ ನೀಟಾಗಿ ತಿಳ್ಕೊಬೇಕಾಗ್ತದ. ನೋಡ್ರಲ್ಲಿ, ಅಂಗೀಕಾರ ಭಾರತದ ಸಂಸತ್ತು ಆಗಸ್ಟ್ 4, 2009 ಅಂಗೀಕರಿಸಿತ್ತು. ಯಾವಾಗ ಅಂಗೀಕರಿಸಿತ್ತು ಇದು? 4 ಆಗಸ್ಟ್ 2009 ಏನಾಗ್ತದೆ, ಇದು ಅಂಗೀಕರಿಸ್ತದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹೌದಾ? ಅದ್ರ ಜೊತೆಗೆ ನೋಡ್ರಿ, ಅಂದ್ರ ಇದು ಯಾವಾಗ ಜಾರಿಗೆ ಬಂತು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನೋಡ್ರಿ ಏಪ್ರಿಲ್ 1, 2010. ಇಲ್ಲಿ ಏನ್ ಕೇಳ್ಯಾರ? ಜಾರಿಗೆ ಬಂದ ವರ್ಷ ಕೇಳಿದಾರ. ಹಂಗಾದ್ರ 2010. ಈಗ ಏನ್ ಪ್ರಶ್ನೆ ಕೇಳತ್ತಂದ್ರ ಡೈರೆಕ್ಟ್ ಈ ತರ ಪ್ರಶ್ನೆ ಕೇಳಂಗಿಲ್ಲ, ನಿಮಗ ತಿಂಗಳ ಕೇಳ್ತಾರ, ದಿನಗಳನ್ನ ಕೇಳ್ತಾರ. ನೋಡ್ರಿ, ಏಪ್ರಿಲ್ 1, 2010, ಏಪ್ರಿಲ್ 1, 2010. ಈ ರೀತಿ ನೀವು ಓದ್ಬೇಕೀಗ. ಜಸ್ಟ್ ಬರೀ ಇಸ್ವಿ ಅಷ್ಟ ನೋಡಿದ್ರೆ ಆಗೋದಿಲ್ಲ. ಕೆಲವೊಂದ್ ಸಾರಿ ಏನ್ ಮಾಡ್ತಾರಂದ್ರ ತಿಂಗಳ ಮತ್ತು ದಿನಾಂಕವನ್ನ ಸಹ ಕೇಳ್ಬಿಡ್ತಾನ. ನಿಮ್ಗೆ ಅಲ್ಲಿ ಇಸ್ವಿ ಗೊತ್ತಿರ್ತದ, ಅವಾಗ ಏನಾಗಲ್ರಿ, ತಿಂಗಳ ಮತ್ತು ದಿನಾಂಕ ಗೊತ್ತಿರಲ್ಲ. ಹೌದಾ? ಅದಕ್ಕೋಸ್ಕರ ಸಂಪೂರ್ಣವಾಗಿ ಏನ್ ಮಾಡ್ಬೇಕಂದ್ರ GK ಪ್ರಶ್ನೆಗಳು ಬಂದಾಗ ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಓಕೆ, ಆಮೇಲೆ ನೋಡ್ರಿ, ಇದರ ಉದ್ದೇಶ ಏನಾಗಿತ್ತಂದ್ರ 6 ಮತ್ತು 14 ವರ್ಷದ ಮಕ್ಕಳಿಗೆ, 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ಮಾಡ್ತಾರ. ಅದಕ್ಕೋಸ್ಕರ ಇದು ಒಂದು ಶಿಕ್ಷಣದ ಮೂಲಭೂತ ಹಕ್ಕು ಅಂತೇಳಿ ನಾವು ಪ್ರಶ್ನೆಯನ್ನು ಸಹ ಏನ್ ಮಾಡ್ತೀವಿ, ಓದ್ತಾ ಇದ್ದೀವಿ. ಅದರ ಜೊತೆಗೆ ನೋಡ್ರಿ, 6 ರಿಂದ 14 ವರ್ಷದ ಈ ಮಕ್ಕಳಿಗೆ ಉಚಿತ ಶಿಕ್ಷಣ ಕಡ್ಡಾಯ ದೊರಕಿಸುವುದಕ್ಕೋಸ್ಕರ ಏನ್ ಮಾಡ್ತಾರಂದ್ರ ಅವಾಗ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವ್ರು ಇರ್ತಾರ. ಅವಾಗ ಇದನ್ನ ಏನ್ ಮಾಡ್ತಾರಂದ್ರ ಜಾರಿಗೆ ತರ್ತಾರ. ಓಕೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ತಾವೆಲ್ಲರೂ ಏನ್ ಮಾಡ್ರಿ, ನೋಟನ್ನ ಮಾಡ್ಕೋರಿ. ಎಸ್, ಮುಂದಿನ ಪ್ರಶ್ನೆ ನೋಡ್ರಿ. ಹಲವಾರು ಒಂದು ಪರೀಕ್ಷೆಗಳಲ್ಲಿ ಬಹಳ ಸಾರಿ ಏನಾಗ್ಯದ, ರಿವಿಷನ್ ಆಗ್ಯದ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇದು ಶಿಕ್ಷಣದ ಹಕ್ಕು ಕಾಯ್ದೆ ಆಯ್ತು. ಆಮೇಲೆ ಇದು ವಾಯು, ಪವನ ಶಕ್ತಿ ಮತ್ತು ಮಾರುತ ಮತ್ತು ಭರತ ಶಕ್ತಿ. ಇದ್ರ ಮ್ಯಾಗ ಒಂದು ಪ್ರಶ್ನೆ ಕೇಳ್ತಾರ. ನೀವು ಎಕ್ಸಾಮ್ ಬರ್ಯಾಕ ಹೋಗ್ರಿ, 100% ಹೇಳ್ತೀನಿ. ಈ ಒಂದು ಪವನ ಶಕ್ತಿ, ಉಷ್ಣ ಶಕ್ತಿ, ವಾಯು ಶಕ್ತಿ, ಪ್ರಚನ ಶಕ್ತಿ, ಚಲನ ಶಕ್ತಿ ಮತ್ತು ಯಾಂತ್ರಿಕ ಶಕ್ತಿ, ಇವೇನಿದಾವಲ್ಲ, ಇವು 8 ಒಂದು ಪ್ರಶ್ನೆಗಳ ಮ್ಯಾಗ ನಿಮ್ಗೆ ಏನಾಗ್ತದ, ಒಂದು ಪ್ರಶ್ನೆ ಏನಾಗ್ತದ ಬಂದೇ ಬರ್ತದ. ಅವನ್ನೆಲ್ಲವನ್ನ ಏನ್ ಮಾಡ್ತೇನೆ ನಿಮ್ಗ ಮುಂದಿನ ಕ್ಲಾಸ್ನೊಳಗೆ ಹೇಳ್ತೇನೆ. ಹಂಗಾದ್ರ ಇಲ್ಲಿ ನೋಡ್ರಿ, ಚಲಿಸುವ ಗಾಳಿಯನ್ನ ಡ್ಯಾಶ್ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳಿದಾರ. ಏನ್ ಕೇಳಿಸ್ತಾರಿ? ಚಲಿಸುವ ಗಾಳಿಯನ್ನ ಡ್ಯಾಶ್ ಎನ್ನುವರು. ಏನಂತ ವಾಯು ಅಂತ ಕರಿತೀವೋ, ಪವನ ಶಕ್ತಿ ಅಂತ ಕರಿತಿರೋ, ಅಥವಾ ಮಾರುತ ಅಂತ ಕರಿತಿರೋ, ಅಥವಾ ಭರತ ಶಕ್ತಿ ಅಂತೇಳಿ ಕರಿತಿರೋ, ಏನ್ ಕರಿತೀರಿ ಚಲಿಸುವ ಗಾಳಿಯನ್ನ? ಇಲ್ಲಿ ನಿಮಗ ಚಿತ್ರದ ಮುಖಾಂತರ ನೋಡಿದರೆ ಗೊತ್ತಾಗ್ತದ. ಏನಾಗ್ತದ, ಅತಿ ರಭಸವಾಗಿ ಗಾಳಿ ಬಿಟ್ಟಿದ್ರಿಂದ ಈ ತೆಂಗಿನ ಮರಗಳು ಏನಾಗ್ಯವಪ್ಪ ಅಂತಂದ್ರ ತಾವ ಏನಾಗ್ತಾವ್ರಿ, ಒಂದ್ ಕಡೆ ಏನಾಗ್ಯದ, ಬಾಗ್ಯದ. ಹಂಗಾದ್ರ ಇದಕ್ಕೆ ನಾವೇನಂತೀವಿ, ಮಾರುತ ಬೀಸಿತ್ ಅಂತ ಕರಿತೀವಿ. ಹೌದಾ? ಏನ್ರಿ? ದ ವೈಂಡ್, ಮಾರುತ ಅಂತ ಕರಿತೀವಿ. ಚಲಿಸುವ ಗಾಳಿಯನ್ನು ಏನಂತ ಕರಿತೀವಿ ನಾವು? ಮಾರುತ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಂಗಾದ್ರೆ ಇಲ್ಲಿ ನೋಡ್ರಿ, ಏನಾಗ್ಯದ ಅಂದ್ರ ಭರತ ಶಕ್ತಿ ಅಂದ್ರೆ ಏನ? ಭರತ ಶಕ್ತಿ ಎಲ್ಲಿ ಉತ್ಪಾದನೆ ಆಗ್ತದ್ರಿ? ಭರತ ಶಕ್ತಿ ಎಲ್ಲಿ ಉತ್ಪಾದನೆ ಆಗ್ತತಿ ಅಂದ್ರ ಸಮುದ್ರದ ಅಲೆಗಳನ್ನ ನೋಡಿರ್ತೀರಿ ನೀವು. ಹೌದಾ? ಸಮುದ್ರ ಕಡೆ ಹೋಗಿರ್ತೀರಿ, ಸಮುದ್ರದ ಅಲೆಗಳು. ಹೌದಾ? ಸಮುದ್ರದ ಅಲೆಗಳಿಂದ ಉತ್ಪಾದನೆ ಆಗಿರ್ತಕ್ಕಂಥ ಶಕ್ತಿ ಯಾವ್ದಪ್ಪ ಅಂತಂದ್ರ ಅದು ನಾವು ಭರತ ಶಕ್ತಿ ಅಂತೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಂಗಿದ್ರೆ ನೋಡ್ರಿ, ಭರತ ಶಕ್ತಿ ಅಂದ್ರೆ ನಿಮ್ಗೆ ಗೊತ್ತಾತ್. ಏನ್ ತಲೆಯಾಗಿ ಇಟ್ಕೋಬೇಕು? ಸಮುದ್ರದ ಅಲೆಗಳಿಂದ ಉತ್ಪಾದನೆ ಆಗಿರ್ತಕ್ಕಂಥ ಶಕ್ತಿ ಯಾವ್ದಂದ್ರೆ ಭರತ ಶಕ್ತಿ. ಹಂಗಾದ್ರ ಪವನ ಶಕ್ತಿ ಅಂದ್ರೆ ಏನು? ಪವನ ಶಕ್ತಿ ಅಂದ್ರೆ ಏನಪ್ಪಾ? ನೀವು ನೋಡಿದ್ರಿ, ಹೌದಾ? ಗುಡ್ಡು ಗಾಡುಗಳಲ್ಲಿ ಏನ್ ಮಾಡಿರ್ತಾರ, ಒಂದು ಪ್ಯಾನ್ ಅನ್ನ ಹಾಕಿರ್ತಾರ. ಆ ಪ್ಯಾನ್ಗೆ ಏನಾಗ್ತದ, ಅವನೊಂದು ಪ್ಯಾನ್ ತಿರುಗ್ತಾ ಇರ್ತದಲ್ಲ, ಆ ತಿರುಗ್ತಕ್ಕಂತ ಆ ತಿರುಗಿದ ತಕ್ಷಣ ಉತ್ಪಾದನೆ ಆಗೋದು ಯಾವ್ದಪ್ಪ ಅಂತಂದ್ರ ಅದು ಪವನ ಶಕ್ತಿ. ಹೌದಾ? ನೀವು ನೋಡಿರ್ತೀರಿ, ಈ ತರ ಪ್ಯಾನ್ಗಳು ಇರ್ತಾವ. ಹೌದಾ? ಗುಡ್ಡದೊಳಗೆ ಏನ್ ಮಾಡಿರ್ತಾರ ಅಂದ್ರ ದೊಡ್ಡದ ಬೆಟ್ಟದೊಳಗೆ ಈ ತರ ಪ್ಯಾನ್ ಗಳನ್ನ ಹಾಕಿರ್ತಾರ. ಅಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಶಕ್ತಿ ಯಾವ್ದಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ? ಪವನ ಶಕ್ತಿ ಅಂತ ಕರಿತೀವಿ. ಹೌದಾ? ಹಂಗಿದೆ ನೋಡ್ರಿ. ಈಗ ಚಲನ ಶಕ್ತಿ ಅಂದ್ರು ಯಾವ ವಸ್ತು ಚಲಿಸ್ತಿರ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಹಂಗಾದ್ರೆ ಪ್ರಚನ ಶಕ್ತಿ ಅಂದ್ರೇನು? ಆಣೆಕಟ್ಟಿನ ಹಿಂದ್ಗಡೆ ನಿಂತಿರ್ತಕ್ಕಂಥ ಶಕ್ತಿ. ಹೌದಾ? ನೀರು ಆಣೆಕಟ್ಟಿರ್ತದಲ್ಲ, ಆಣೆಕಟ್ಟು ಏನ್ ಹಿಂದ್ಗಡೆ ನಿಂತಿರ್ತದಲ್ಲ ನೀರು, ಆ ನೀರಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರ ಪ್ರಚನ ಶಕ್ತಿ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಪ್ರಚನ ಶಕ್ತಿ ಅಂತೇಳಿ ಕರಿತೀವಿ. ಆ ಒಂದು ಚಲನ ಶಕ್ತಿ ಮತ್ತು ಪ್ರಚನ ಶಕ್ತಿಯ ಒಂದು ಎರಡೂ ಮೊತ್ತವನ್ನ ನಾವೇನಂತ ಕರಿತೀವಿ ಅಂದ್ರ
ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೀವಿ. ಬಹಳ ಸಾರಿ ರಿಪೀಟ್ ಆಗ್ಯದ. ರಚನ ಶಕ್ತಿ ಮತ್ತು ಚಲನ ಶಕ್ತಿಯ ಒಟ್ಟು ಮೊತ್ತವನ್ನ ನಾವೇನಂತ ಕರಿತೀವಿ ಅಂದ್ರ ಮಕ್ಕಳೇ ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಬಹಳ ಏನ್ ಮಾಡಿರಿ ನೆನಪಿಟ್ಕೋರಿ, ನೋಟ್ ಮಾಡ್ಕೋರಿ, ಬಹಳ ಈಜಿ ಆಗ್ತದ. ಮತ್ತೆ ಈ ಚಲನ ಶಕ್ತಿ ಪ್ರಚನ ಶಕ್ತಿ ಬಗ್ಗೆ ನಾ ಮುಂದಿನ ಕ್ಲಾಸ್ನೊಳಗ ನಿಮ್ ಜೊತೆ ನಾ ಡಿಸ್ಕಷನ್ ಮಾಡ್ತೀನಿ. ಹಂಗಿದ್ರ ಮುಂದಿನ ಪ್ರಶ್ನೆ ನೋಡ್ರಿ, ಥಾರ್ ಮರುಭೂಮಿ ಕಂಡು ಬರುವ ರಾಜ್ಯ ಅಂತೇಳಿ ಪ್ರಶ್ನೆ ಕೇಳಿದಾರ. ಥಾರ್ ಮರುಭೂಮಿ ಯಾವ ರಾಜ್ಯದೊಳಗೆ ಕಂಡು ಬರ್ತದ ಅಂತೇಳಿ ಪ್ರಶ್ನೆ ಕೇಳಿದಾಗ ನೋಡ್ರಿ, ಉತ್ತರ ಪ್ರದೇಶದ, ಕಾಶ್ಮೀರದ, ಆಮೇಲೆ ಬಿಹಾರದ ಮತ್ತು ರಾಜಸ್ಥಾನದ. ಹೌದಾ? ಹಂಗಾದ್ರೆ ಥಾರ್ ಮರುಭೂಮಿ ಎಲ್ಲಿ ಕಂಡು ಬರ್ತದ ಅಂತೇಳಿ ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಇದೇನ್ ರೆಡ್ ಕಲರ್ ಕೊಟ್ಟಿದ್ದೀರಿ, ಎಲ್ಲ ಥಾರ್ ಮರುಭೂಮಿ ಆಗ್ತದ. ಈ ಥಾರ್ ಮರುಭೂಮಿ ಎಲ್ಲಿದಪ್ಪ ಅಂತಂದ್ರ ಯಾವ ರಾಜ್ಯದೊಳಗದ ಅಂತಂದ್ರ ರಾಜಸ್ಥಾನದೊಳಗೆ ಕಂಡು ಬರ್ತದ. ಹಂಗಾರಿ ಥಾರ್ ಮರುಭೂಮಿ ಒಂದ ರಾಜ್ಯದಾಗ ಕಂಡು ಬರ್ತದ? ಇಲ್ರಿ. ಎಷ್ಟು ರಾಜ್ಯದೊಳಗೆ ಕಂಡು ಬರ್ತೈತಿ ಅಂದ್ರ 4 ರಾಜ್ಯದೊಳಗೆ ಕಂಡು ಬರ್ತದ. ಅದು ನೋಡ್ರಿ ಯಾವ್ದ ಅಂದ್ರ ಹಗೂರಪ್ಪ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀವು. ಥಾರ್ ಮರುಭೂಮಿ ಎಷ್ಟು ರಾಜ್ಯದೊಳಗ ಭಾರತದೊಳಗ ಹರಡ್ಯದ ಅಂತೇಳಿ ಗೊತ್ತಾಗ್ಬೇಕಾದ್ರ ಏನಂತ ಕರಿಬೇಕ್ರಿ? ಹಗೂರಪ್ಪ. ನೋಡ್ರಿ ಏನ್ರಿ ಹ ಅಂದ್ರ ಏನ ನೆನಪಿಟ್ಕೋಬೇಕು ನೀವು. ಹ ಅಂದ್ರ ಹರಿಯಾಣ. ಹೌದಾ? ಆಮೇಲೆ ಗು ಅಂದ್ರ ಗುಜರಾತ್. ರ ಅಂದ್ರ ಏನ್ರಿ? ರಾಜಸ್ಥಾನ್. ಪ ಅಂದ್ರ ರೀ ಪಂಜಾಬ್. ಎಸ್ ನೋಡ್ರಿ, ಭಾರತದೊಳಗ ಥಾರ್ ಮರುಭೂಮಿ ಎಷ್ಟು ರಾಜ್ಯದೊಳಗ ಹರಡ್ಯದ ಅಂತಂದ್ರ ಎಷ್ಟ್ರಿ? 4 ರಾಜ್ಯದೊಳಗ. ಒಂದು ಹ ಅಂದ್ರ ಹರಿಯಾಣ, ಗು ಅಂದ್ರ ಗುಜರಾತ, ರ ಅಂದ್ರ ರಾಜಸ್ಥಾನ, ಪ ಅಂದ್ರ ಪಂಜಾಬ. ಹಗೂರಪ್ಪ ಅಂತೇಳಿ ನೆನಪಿಟ್ಕೊಂಡ್ಬಿಟ್ರಿ ಅಂದ್ರ ನಿಮ್ಗೆ ಏನಾಗ್ತದ? ನೆನಪು ಉಳಿತದ ಅಂತೇಳಿ ನಾನು ಅನ್ಕೊಂತೀನಿ. ಹಂಗಾದ್ರ ನೆಕ್ಸ್ಟ್ ನೋಡ್ರಿ, ಉತ್ತರ ಪ್ರದೇಶ ಕೊಟ್ಟಿದಾರ. ಉತ್ತರ ಪ್ರದೇಶದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವ್ದಂದ್ರ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಜ್ಯ ಯಾವ್ದಾದ್ರು ಇದ್ರ ಅದು ಯಾವ್ದಾಗ್ತದಂದ್ರ ಉತ್ತರ ಪ್ರದೇಶ ಆಗ್ತದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉತ್ತರ ಪ್ರದೇಶದ ರಾಜಧಾನಿ ಯಾವ್ದ್ರಿ? ಲಕ್ನೋ. ಹಿಂಗ ಏನ್ ಮಾಡ್ರಿ ನೀವು ಕೊಟ್ಟಿರ್ತಕ್ಕಂಥ ಕಾಶ್ಮೀರದ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸಹ ಬಹಳ ಬರ್ತಾವ. ಹೌದಾ? ಅದರ ಜೊತೆಗೆ ಇಲ್ಲಿ ಬಿಹಾರ ಕೊಟ್ಟಿದ್ದಾರ. ಬಿಹಾರದ ರಾಜಧಾನಿ ಯಾವುದು? ಪಾಟ್ನಾ. ಈ ರೀತಿ ನೀವೇನ್ ಮಾಡ್ಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನ ನೀವೇನ್ ಮಾಡಲ್ ಪ್ರಶ್ನೆ ಪತ್ರಿಕೆ ಅಂತ ಗೊತ್ತಿರ, ಆ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ಸುತ್ತುವರಿದಕ್ಕಂತ ಎಲ್ಲಾ ಆಯ್ಕೆಗಳ ಬಗ್ಗೆ ನೀವೇನ್ ಮಾಡ್ಬೇಕ್ರಿ? ನೀವು ತಿಳಿತಾ ಹೋಗ್ಬಿಟ್ರಿ ಅಂದ್ರ ನೀವು ಜಸ್ಟ್ ಒಂದು 25-30 ಮಾಡಲ್ ಬಿಡಿಸೋದ್ರಾಗ ನೀವು 90% ರೆಡಿ ಆಗಿರ್ತೀರಿ. ಯಾವಾಗಲೂ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಇದೇ ರೀತಿ ಬಿಡಿಸ್ಬೇಕು. ಅದರ ಸುತ್ತಮುತ್ತಲಿನ ಎಲ್ಲಾ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕ್ರಿ? ನಾವೇನ್ ಮಾಡ್ಬೇಕಾಗ್ತದ? ಓದ್ಬೇಕಾಗ್ತದ. ಓಕೆ, ಇಲ್ಲಿ ನೋಡಿದ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ ಇಲ್ಲಿ ಭಾರತದ ರೂಪಾಯಿ, ಭಾರತದ ಕರೆನ್ಸಿ ಯಾವ್ದಂದ್ರ ರೂಪಾಯಿ ಆಗ್ತದ. ಜಪಾನ್ದು ಯಾವ್ದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರೆ. ಇಂಥ ಪ್ರಶ್ನೆಗಳ ಸೈನಿಕ ಶಾಲೆ ಆಗದಿ ಆದರ್ಶ ಶಾಲೆ ಒಳಗ ಪ್ರಶ್ನೆಯನ್ನ ಕೇಳ್ತಿರ್ತಾರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಭಾರತದ ಏನ್ ಕೇಳ್ಯಾರಪ್ಪ ಅಂತಂದ್ರ ಇಲ್ಲಿ ರೂಪಾಯಿ ಅಂತೇಳಿ ನಮ್ಗೇನ್ ಮಾಡ್ಯಾರ? ಮೆನ್ಷನ್ ಮಾಡ್ಯಾರ. ಅದು ಗೊತ್ತದ ನಮ್ಮ ಭಾರತ ಏನ್ರಿ? ರೂಪಾಯಿ ಅಂತ. ಹಂಗಾದ್ರ ಜಪಾನ್ ದೇಶದ ಯಾವುದು ಅಂತೇಳಿ ನಿಮ್ ಪ್ರಶ್ನೆ ಕೇಳ ಯಾವ್ದಾಗ್ಬೋದು? ಇಲ್ಲಿ ಥಿಂಕ್ ಮಾಡ್ರಿ. ಯಾವ್ದಪ್ಪ ಅಂತಂದ್ರ ಏನ್ ಅಂತ ಹೇಳಿ. ಏನ್ರಿ? ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ? ಏನ್. ಹಂಗಾರ ಈ ಡಾಲರ್ ಅಂತಕ್ಕಂಥದ್ದು ಯಾವ ದೇಶದ್ರಿ ಕರೆನ್ಸಿ? ಡಾಲರ್ ಅಂತಕ್ಕಂಥದ್ದು ಯಾವ ದೇಶದ ಕರೆನ್ಸಿ ಅಂದ್ರ ಇದು ಅಮೇರಿಕಾ ದೇಶದ ಕರೆನ್ಸಿ. ಯಾವ ದೇಶದ್ರಿ? ಅಮೇರಿಕಾ ದೇಶದ ಕರೆನ್ಸಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಇಲ್ಲಿ ನೋಡ್ರಿ ದಿನಾರ್ ಅಂತ ಕೊಟ್ಟಿದ್ದಾರೆ. ದಿನಾರ್ ಅಂತಕ್ಕಂಥದ್ದು ಯಾವ ದೇಶದ ಕರೆನ್ಸಿ ಅಂದ್ರ ಇದು ಇರಾಕ್ ದೇಶದ ಕರೆನ್ಸಿ. ಇದೇನ್ರಿ? ಇರಾಕ್ ದೇಶದ ಕರೆನ್ಸಿ. ಇದು ನೋಡ್ರಿ ರೈಲ್ ಆಗೈತಿ, ಇದು ರಿಯಾಲ್ ಆಗ್ಬೇಕಾಗಿತ್ತು. ಇದೇನ್ರಿ? ರಿಯಾಲ್. ಇದು ಕತಾರ್ ದೇಶದ ಕರೆನ್ಸಿ. ಎಸ್, ಈ ರೀತಿ ಏನ್ ಮಾಡ್ಬೇಕಂದ್ರ ನೀವೇನ್ ಮಾಡ್ರಿ? ನೋಟ್ ಮಾಡ್ಕೊಂಡು ಈ ಭಾರತ ದೇಶದ ಸುತ್ತಮುತ್ತಲಿನ ಏನು ದೇಶಗಳದವ ಆ ದೇಶದ ರಾಜಧಾನಿ, ಆ ದೇಶದ ಕರೆನ್ಸಿ, ಇವುಗಳನ್ನ ಏನ್ ಮಾಡ್ರಿ? ಒಂದು ಬುಕ್ ನಲ್ಲಿ ನೋಟ್ ಮಾಡು. ಪ್ರತಿದಿನ ಏನ್ ಮಾಡ್ರಿ? ಒಂದ್ಸಲ ರಿವಿಷನ್ ಮಾಡ್ರಿ. ಒಂದಾದ್ರೂ ಪ್ರಶ್ನೆ ಏನಾಗ್ತದ ನಿಮಗೆ ಬರ್ಬಹುದು. ಯಾಕಂದ್ರೆ ಸಂಭಾವನೆ ಪ್ರಶ್ನೆಗಳಾಗ್ತಾವ. ಹಂಗಾದ್ರೆ ಸ್ವಲ್ಪ ಏನ್ ಮಾಡೋಣಂದ್ರ ನಾವು ಬೇರೆ ಬೇರೆ ದೇಶದ ಯಾವ ಕರೆನ್ಸಿಗಳದಾವ ಅಂತೇಳಿ ನೋಡೋಣ. ಇವನ್ನೆಲ್ಲ ನೀವು ನೋಟ್ ಮಾಡ್ಕೋಬಹುದು. ಇರಾನ್ ದೇಶದ ಏನಾಗ್ತದೆ ಅಂದ್ರೆ ಯಾವ್ದಾಗ್ತದ್ರಿ? ರಿಯಾಲ್ ಆಗ್ತದೆ. ನೆಕ್ಸ್ಟ್ ಹೌದಾ? ಇನ್ನೊಂದು ಇಟಲಿ ದೇಶದ ನೋಡ್ರಿ. ಇಟಲಿ ದೇಶದ ಕರೆನ್ಸಿ ಯಾವ್ದಂದ್ರ ಯೂರೋ ಆಗ್ತದ. ನೆಕ್ಸ್ಟ್ ನೋಡ್ರಿ ಚೀನಾ ದೇಶದ ನೋಡ್ರಿ. ಚೀನಾ ದೇಶದ ಯಾವ್ದಾಗ್ತದನ ಯುವಾನ ಅಂತೇಳಿ ಕರಿತೀವಿ ಕರೆನ್ಸಿನ. ನೆಕ್ಸ್ಟ್ ನೋಡ್ರಿ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಯಾವ್ದಾಗ್ತದೆ ಅಂದ್ರೆ ರಿಯಾಲ್ ಅಂತ ಕರಿತೀವಿ. ಅದು ರಿಯಾಲ್ ಅಂತ ಕರಿತೀವಿ.
ಎಸ್. ನೆಕ್ಸ್ಟ್ ನೋಡ್ರಿ ಶ್ರೀಲಂಕಾ ದೇಶದ ಯಾವ್ದಾಗ್ತದೆ ಅಂದ್ರೆ ಅದು ರೂಪಾಯಿ ಆಗ್ತದೆ. ನೆಕ್ಸ್ಟ್ ನೇಪಾಳದ ಯಾವ್ದಾಗ್ತದೆ ಅಂದ್ರೆ ಅದು ಏನಾಗ್ತದೆ ರೂಪಾಯಿ ಆಗ್ತದೆ. ಎಸ್. ನೋಡ್ರಿ ಇಲ್ಲಿ ಈ ತರ ಏನ್ ಮಾಡ್ಬೇಕಂದ್ರ ಇನ್ನೂ ಯಾವ್ಯಾವ ನಮ್ಮ ದೇಶದ ಸುತ್ತುಳಿದಿರ್ತಕ್ಕಂಥ ದೇಶಗಳನ್ನ ಏನ್ ಮಾಡ್ರಿ ಅವುಗಳೆಲ್ಲ ನೋಟ್ ಮಾಡ್ರಿ, ಅವುಗಳ ಕರೆನ್ಸಿ ಮತ್ತು ರಾಜ್ಯಗಳನ್ನ ಏನ್ ಮಾಡ್ರಿ ನೀವು ಪರ್ಫೆಕ್ಟ್ ಮಾಡಿದ ಆದ್ರೆ ಏನಾಗ್ತದ ಅಂದ್ರ ನಿಮಗ ಬಹಳ ಈಜಿ ಆಗ್ತದ ಅಂತ ಹೇಳ್ತೀನಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಪುರಾಣಗಳಲ್ಲಿ ಭಾರತವನ್ನ ಏನೆಂದ ಕರೀತಾರ? ಪುರಾಣಗಳಲ್ಲಿ ಭಾರತವನ್ನ ಏನೆಂದ ಕರೀತಾರಂತೆ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಭರತಖಂಡ, ಹಿಂದೂಸ್ತಾನ ಮತ್ತು ಭರತ ವರ್ಷ ಅಂತ ಹೇಳಿದ್ರೆ ಆಪ್ಷನ್ಸ್ ಡಿ ಎಲ್ಲ ಓದ್ಕೊಂಡಿದಾರ. ನಮ್ಮ ಪ್ರಶ್ನೆಗೆ ಆಪ್ಷನ್ಸ್ ಡಿ ಆಲ್ ಆಫ್ ಅಬೋವ್ ಎಲ್ಲವೂ ಅಂತ ಹೇಳಿ ಕರಿತೀವಿ. ಯಾಕಂದ್ರ ಪುರಾಣದೊಳಗ ಭಾರತವನ್ನ ಭರತಖಂಡ, ಭರತ ವರ್ಷ, ಹಿಂದೂಸ್ತಾನ ಅಂತ ಹೇಳಿ ಕರಿತೀವಿ. ಈಗ ಭಾರತ ಅಂತ ಹೇಳಿ ಕರಿತೀವಿ. ಹೌದಾ? ಈ ರೀತಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶವನ್ನ ಹಲವಾರು ಹೆಸರುಗಳಿಂದ ನಾವೇನ್ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ಸಹ ಕರಿತೀವಿ. ಈಗ ನೋಡ್ರಿ ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಯಾವುದಂತೇಳಿ ಪ್ರಶ್ನೆ ಕೇಳಿದರೆ ಸಮುದ್ರದ ಆಳದಲ್ಲಿ ನೆನ್ಪಿಟ್ಕೋಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಡ್ರಿ ಹಡಗನ್ನ ನೋಡಿದ್ರೆ ಸಮುದ್ರ ಇರ್ತದ ಅಂತ ಅನಿಸ್ತದ, ಆಮೇಲೆ ದೋಣಿಯನ್ನ ನೋಡಿದ್ರೆ ಇದು ಸಮುದ್ರ ಇರ್ತದ ಅಂತ ಅನಿಸ್ತದ, ಈ ತೆಪ್ಪ ನೋಡಿದ್ರೆ ಇದು ಇರ್ತದ ಅಂತ ತಿಳ್ಕೊಂಡ್ಬಿಡ್ತೀರಿ. ಅದ್ರ ಜೊತೆಗೆ ಸಬ್ಮರೀನ್ ಅಂತಕ್ಕಂಥದ್ದು ಒಂದು ವರ್ಡ್ ಬಂದ. ಇದು ಸಬ್ಮರೀನ್ ಏನಪ್ಪಾ ಅಂತಂದ್ರೆ ಸಮುದ್ರದಿಂದ, ಹೌದಾ, ನಮ್ಮ ದೇಶದ ಮೇಲೆ ಬೇರೆ ದೇಶದ ಹಡಗುಗಳು ಏನೋ ಅಟ್ಯಾಕ್ ಮಾಡ್ತಾ ಇದ್ವು ಅಂದ್ರ ಇದು ಸಮುದ್ರ ಆಳದಲ್ಲಿ ಇದ್ಕೊಂಡು ನಿಗಾ ವಹಿಸ್ತದ. ಹೌದಾ? ನಮ್ಮ ಒಂದು ಈ ಜಲಗಡಿಯನ್ನ ಕಾಯ್ತಕ್ಕಂತ ಕೆಲಸವನ್ನ ಯಾವ್ದು ಮಾಡ್ತದ ಅಂತಂದ್ರ ಅದು ಸಬ್ ಮರೀನ್ ಮಾಡ್ತದ. ಇದು ಎಲ್ಲಿರ್ತದ್ರಿ? ಸಮುದ್ರ ಆಳದಲ್ಲಿ, ಸಮುದ್ರ ಒಳಗಡೆ ಇದ್ಕೊಂಡು ಕೆಲಸ ಮಾಡುವತಕ್ಕಂತ ಒಂದು ಏನಪ್ಪಾ ಅಂತಂದ್ರ ಈ ಒಂದು ಸಬ್ ಮರೀನ್ ಅಂತ ಹೇಳಿ ಕರಿತೀವಿ, ನೌಕೆ ಅಂತ ಕರಿತೀವಿ. ಸಮುದ್ರದ ಆಳದಲ್ಲಿ ಇದ್ಕೊಂಡು ನಮ್ಮ ಎಲ್ಲಾ ಭಾರತವು ಸುತ್ತುವರಿದಕ್ಕಂತ ಈ ದೇಶಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಇದೇನ್ ಮಾಡ್ತದ ಸಮುದ್ರ ಒಳಗಡೆ ಇಟ್ಕೊಂಡು ಏನ್ ಮಾಡ್ತದ ನಮ್ಮ ದೇಶದ ಒಂದು ಸೈನಿಕರಿಗೆ ಏನ್ ಮಾಡ್ತದ ಎಲ್ಲ ಮಾಹಿತಿಯನ್ನ ಒದಗಿಸ್ತದ. ಅದಕ್ಕೋಸ್ಕರ ಸಬ್ ಮರೀನ್ ಅಂತ ಕರಿತೀವಿ. ಇದು ಎಲ್ಲಿ ಇರ್ತದ ಅಂದ್ರೆ ಸಮುದ್ರ ಒಳಗಡೆ ಇರ್ತದ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ? ಆಪ್ಷನ್ ಸಿ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಕೌಟಿಲ್ಯ ಅಂತೇಳಿ ನೀವು ಹೆಸರು ಕೇಳ್ಬೋದು. ಹೌದಾ? ಇವರು ಮೌರ್ಯ ಸಾಮ್ರಾಜ್ಯದಾಗ ಇರ್ತಕ್ಕಂಥ, ಹೌದಾ, ಇವ್ರು ಏನ್ ಮಾಡ್ತಾರಂದ್ರ ಮೌರ್ಯ ಸಾಮ್ರಾಜ್ಯದಾಗ ಇರ್ತಾರ. ಕೌಟಿಲ್ಯ ಅಂತ ಹೆಸರು ಕೇಳಿದ್ರಿ. ಅದ್ರ ಜೊತೆ ಕೌಟಿಲ್ಯನ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಚಾಣಕ್ಯ ಅಂತ ಕರಿತೀವಿ. ಹೌದಾ? ಚಾಣಕ್ಯ ಅಂತ ಕರಿತೀವಿ. ಅದ್ರ ಜೊತೆ ವಿಷ್ಣುಗುಪ್ತ ಅಂತ ಹೇಳಿ ಕರಿತೀವಿ, ಚಾಣಕ್ಯ ಅಂತ ಹೇಳಿ ಕರಿತೀವಿ, ಮತ್ತು ಕೌಟಿಲ್ಯ ಅಂತ ಹೇಳಿ ಕರಿತೀವಿ. ಯಾವ ತರ ನಿಮ್ ಪ್ರಶ್ನೆ ಕೇಳ್ತಾರೆ ಹೇಳಕ್ಕಾಗಲ್ಲ. ಹೌದಾ? ವಿಷ್ಣುಗುಪ್ತ ಅಂತ ಕೊಡ್ಬೋದು, ಚಾಣಕ್ಯ ಅಂತ ಕೊಡ್ಬೋದು, ಕೌಟಿಲ್ಯ ಅಂತ ಕೊಡ್ಬೋದು. ಹಂಗಾದ್ರ ಕೌಟಿಲ್ಯ ಬರೆದ ಗ್ರಂಥ ಯಾವ್ದಪ್ಪ ಅಂತಂದ್ರ ಇದು ಅರ್ಥಶಾಸ್ತ್ರ. ಏನ್ರಿ? ಅರ್ಥಶಾಸ್ತ್ರ. ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಅರ್ಥಶಾಸ್ತ್ರ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇದು ಪ್ರಮುಖವಾಗಿ ಏನಪ್ಪಾ ಅಂತಂದ್ರ ಇದ್ರೊಳಗೆ ಏನಪ್ಪಾ ಅಂದ್ರೆ ರಾಜ್ಯಶಾಸ್ತ್ರ, ಆಡಳಿತ, ಆರ್ಥಿಕ ನೀತಿ, ಸೇನಾ ತಂತ್ರಗಳು ಮತ್ತು ರಾಜ್ಯ ತಾಂತ್ರಿಕತೆ ಬಗ್ಗೆ ಏನ್ ತಿಳಿಸ್ತದ ಅಂದ್ರ ಈ ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಗ್ರಂಥ ತಿಳಿಸ್ತದ. ಇದು ಯಾವ ಸಾಮ್ರಾಜ್ಯಪ್ಪ ಅವಾಗ ಕೌಟಿಲ್ಯ ಎದ್ದಿರ್ತಕ್ಕಂಥದಂದ್ರ ಇದು ನಮಗ ಮೌರ್ಯ ಸಾಮ್ರಾಜ್ಯದೊಳಗಿದ್ರು. ಈ ಮೌರ್ಯ ಸಾಮ್ರಾಜ್ಯದ ಸುಪ್ರಸಿದ್ಧ ದೊರೆ ಯಾರಾಗಿದ್ರಪ್ಪ ಅಂತಂದ್ರ ಅವ್ರ ಯಾರಂತಂದ್ರ ಅಶೋಕ. ಯಾರಾಗಿದ್ರೆ ಅಶೋಕ. ಆಗಿನ ಕಾಲದೊಳಗ ಏನಪ್ಪಾ ಅಂತಂದ್ರೆ ಈ ಅರ್ಥಶಾಸ್ತ್ರವನ್ನು ಗ್ರಂಥವನ್ನು ಬರೆದಿದ್ರು. ಅದು ಯಾರಂದ್ರ ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ ಅಂತೇಳಿ ನೆನ್ಪಿಟ್ಕೋಬೇಕು. ನೋಡ್ರಿ, ಈ ಇಂಡಿಕಾ ಅಂತಕ್ಕಂಥ ಗ್ರಂಥ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಯಾರ್ದಂದ್ರ ಮೆಗಾಸ್ತನೀಸ್. ಯಾರ್ರಿ? ಮೆಗಾಸ್ತನೀಸ್. ಮೆಗಾಸ್ತನೀಸ್ ಏನ್ರಿ? ಇದು ಇಂಡಿಕಾ ಅಂತಕ್ಕಂಥ ಗ್ರಂಥ ಆಗ್ತದ. ಈ ಒಡ್ಡಾರಾಧನೆ ಅನ್ನೋದು ಯಾರ್ದು ಹೇಳ್ದಿ? ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯ ನೆನ್ಪಿಟ್ಕೋಬೇಕು ಇವೆಲ್ಲ. ಶಿವಕೋಟ್ಯಾಚಾರ್ಯ ಅಂತ ಕರಿತೀವಿ. ಶಿವಕೋಟ್ಯಾಚಾರ್ಯದ ಯಾರದ್ರಿ? ಒಡ್ಡಾರಾಧನೆ ಗ್ರಂಥ ಆಗ್ತದ. ಹಿಂಗ ಹಲ್ಮಿಡಿ ಶಾಸನ ಏನ್ರಿ? ಕನ್ನಡದ ಮೊದಲ ಗ್ರಂಥ. ಹೌದಾ? ಕನ್ನಡದ ಮೊದಲ ಶಾಸನ ಯಾವ್ದಪ್ಪ ಅಂತಂದ್ರ ಅದು ಹಲ್ಮಿಡಿ ಶಾಸನ ಅಂತ ತಿಳ್ಕೊಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಬಹಳ ಸಾರಿ ಏನಾಗ್ತದೆ ನಿಮ್ ಪ್ರಶ್ನೆ ಪತ್ರಿಕೆ ಬಂದದ. ಕನ್ನಡದ ಮೊದಲ ಶಾಸನ ಯಾವ್ದಂದ್ರ ಅದು ಹಲ್ಮಿಡಿ ಶಾಸನ. ಕೌಟಿಲ್ಯ ಬರೆದ ಗ್ರಂಥ ಯಾವ್ದಂದ್ರ ಅರ್ಥಶಾಸ್ತ್ರ ಆಗ್ತದ. ಅದು ಮೌರ್ಯ ಕಾಲದೊಳಗ ಅಲ್ಲಿರ್ತಕ್ಕಂಥ ಸುಪ್ರಸಿದ್ಧ ದೊರೆ ಯಾರಾಗಿದ್ರಂದ್ರ ಅಶೋಕ ಅವರಾಗಿದ್ರು. ಅವರ ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಯಾವ್ದಪ್ಪ, ಅವರ ಮನ ಪರಿವರ್ತನೆ ಆಗಿರ್ತಕ್ಕಂಥ ಯುದ್ಧ ಯಾವ್ದಾದ್ರಿದ್ರ ಅದು ಕಳಿಂಗ ಯುದ್ಧ ಅಂತೇಳಿ. ಆ ಕಳಿಂಗ ಯುದ್ಧ ನಡೆದ ನಂತರ ಏನಾಗ್ತದೆ ಅಂದ್ರ ಅವರು ಬೌದ್ಧ ಸಾಮ್ರಾಜ್ಯವನ್ನ
ಸೇರ್ತಾರ, ಬೌದ್ಧ ಧರ್ಮವನ್ನ ಸೇರ್ತಾರ. ಅದ್ರ ಜೊತೆಗೆ ಈ ಇಂಡಿಕಾ ಅಂತಕ್ಕಂಥದ್ದು ಯಾರ್ದಂದ್ರ ಇದು ಮೆಗಾಸ್ತನಿಸ್ ಅಂತ ಒಂದು ಗ್ರಂಥ ಆಗ್ಯದ. ಅದ್ರ ಜೊತೆಗೆ ಒಡ್ಡಾರಾಧನೆ ಯಾವ್ದಪ್ಪ ಅಂತಂದ್ರು ಶಿವಕೋಟಾಚಾರ್ಯರ ಬಗ್ಗೆ ಶಿವಕೋಟಾಚಾರ್ಯರಾಗಿರ್ತದ. ಹಂಗಂದ್ರ ನೆಕ್ಸ್ಟ್ ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲಿಗರು. ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಕನ್ನಡದ ಮೊದಲಿಗರು ಅಂತ ಕೇಳಿದಾರ. ಅವ್ರು ಯಾರಾಗಿದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು ಅಂತೇಳಿ ಕರಿತೀವಿ. ಯಾರೀ? ಕುವೆಂಪು ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಕುವೆಂಪು ಅವ್ರು ಏನಪ್ಪಾ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕನ್ನಡದ ಮೊದಲಿಗರು ಅಂತ ಕರಿತೀವಿ. ಹಂಗಾರೆ ಇವರು ಜ್ಞಾನಪೀಠ ಪ್ರಶಸ್ತಿ ಯಾವ ಒಂದು ಕೃತಿಗೆ ಸಿಕ್ತಪ್ಪ ಅಂತಂದ್ರೆ ಅದು ರಾಮಾಯಣ ದರ್ಶನ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಇದು ನೋಟ್ ಮಾಡ್ಕೋರಿ. ಯಾಕಂದ್ರೆ ಇದನ್ನ ಬಹಳ ಸಾರಿ ಏನಾಗಿದೆ, ರಿಪೀಟ್ ಆಗಿದೆ. ರಾಮಾಯಣ ದರ್ಶನಂ ಯಾರ್ದಂದ್ರ ಅದು ಕುವೆಂಪು ಅವರಾಗಿರ್ತದ. ನಾಲ್ಕು ತಂತಿ, ಹೌದಾ? ಜ್ಞಾನಪೀಠ ಪ್ರಶಸ್ತಿ ದ.ರಾ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಸಿಕ್ತಂದ್ರ ನಾಲ್ಕು ತಂತಿ ಕೃತಿಗೆ. ಯಾವ್ದ್ರಿ? ನಾಲ್ಕು ತಂತಿ. ಎಸ್, ನಾಲ್ಕು ತಂತಿ ಕೃತಿಗೆ ಏನಾಗ್ತದ, ದ.ರಾ ಬೇಂದ್ರೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದ. ಚಂದ್ರಶೇಖರ್ ಕಂಬಾರ್ ಅವ್ರಿಗೆ ಸಮಗ್ರ ಸಾಹಿತ್ಯಕ್ಕೆ ಸಿಗ್ತದ. ಹಂಗಾದ್ರೆ ಗಿರೀಶ್ ಕಾರ್ನಾಡ್ ಅವ್ರಿಗೆ ಏನಪ್ಪಾ ಅಂತಂದ್ರ ಸಮಗ್ರ ಸಾಹಿತ್ಯಕ್ಕೆ ಏನಾಗ್ತದ ಅಂದ್ರ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತದ. ಇವಷ್ಟು 4 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿಗಳು. ಹಂಗಾದ್ರೆ ಈ ಕನ್ನಡ ಏನ್ ಪ್ರಶ್ನೆ ಅದಂದ್ರ ಕನ್ನಡದಾಗ ಮೊದಲಿಗರು ಯಾರ ಅಂತ ಕೇಳಿದಾರ. ಹಂಗಾದ್ರ ನಮ್ಮ ಪ್ರಶ್ನೆ ಆನ್ಸರ್ ಏನಾಗ್ತದಂದ್ರ ಕುವೆಂಪು ಆಗ್ತದ. ಏನಾಗ್ತದ್ರಿ? ಕುವೆಂಪು ಆಗ್ತದ. ಹೀಗೆ ಎಷ್ಟು ಜನಕ್ಕ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದಂದ್ರ 8 ಜನರಿಗೆ ಏನಾಗಿದೆ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಚಿತ್ರದ ಮುಖಾಂತರ ನಿಮ್ ಜೊತೆ ನಾನು ಡಿಸ್ಕಷನ್ ಮಾಡ್ತೇನೆ. ಇಲ್ಲಿ ನೋಡ್ರಿ, ಜ್ಞಾನಪೀಠ ಅವಾರ್ಡ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ಎಷ್ಟು ಜನ ಅದಾರ? 8 ಜನ ಅದಾರ. 8 ಜನರು ಏನ್ ಮಾಡ್ಬೇಕಂದ್ರೆ ನೀವೆಲ್ಲ ನೋಟ್ ಮಾಡ್ಕೋರಿ. ಆ ಚಿತ್ರಗಳನ್ನ ನೋಡ್ರಿ, ಚಿತ್ರ ನೋಡಿ ಹೆಸರನ್ನ ಬರೆದು ಯಾವ ವಿಶ್ವ ಒಳಗ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ, ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಆದ್ರೆ ಏನಾಗ್ತದೆ, ಯಾವ್ದು ಬೇಕಾದ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಮಾಡ್ತೀರಿ. ಹಾಗಾದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೇನಪ್ಪಾ ಅಂತಂದ್ರೆ ಕರ್ನಾಟಕ ರತ್ನ ಅವಾರ್ಡ್. ಹೌದಾ? ಕರ್ನಾಟಕ ರತ್ನ 2025ರಲ್ಲಿ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗ್ತದ. ಇಲ್ಲಿ ನೋಡ್ರಿ, ಯಾರಂದ್ರ ಡಾಕ್ಟರ್ ವಿಷ್ಣುವರ್ಧನ್, ಆಮೇಲೆ ಬಿ ಸರೋಜಾದೇವಿ. ಯಾರ್ರಿ? ಬಿ ಸರೋಜಾ. ಎಸ್, ನೋಡ್ರಿ, ಇವೆರಡೂ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅಂದ್ರ ನಿಮ್ ಮೊರಾರ್ಜಿ ಆಗ್ಲಿ ಆದರ್ಶ ಆಗ್ಲಿ ಪ್ರಶ್ನೆ ಕೇಳಬಹುದು 100% ಅಂತೇಳಿ ನನಗೆ ಅನಿಸ್ತದೆ. ಯಾಕಂದ್ರ ಇದೇ ಹಿಂದಿಗೆ ಏನಾಗಿತ್ತಪ್ಪ ಅಂತಂದ್ರ ಪುನೀತ್ ರಾಜ್ಕುಮಾರ್ ಅವ್ರಿಗೆ 2022 ಪ್ರಶಸ್ತಿಯನ್ನ ಕೊಟ್ಟಾಗ ಆ ಮುಂದಿನ ವರ್ಷದಲ್ಲಿ ಆ ಪ್ರಶ್ನೆಯನ್ನ ಕೇಳಿದ್ರು. ಈ ಸಲ ಏನಪ್ಪಾ ಅಂತಂದ್ರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಚಿತ್ರನಟರು ಯಾರಾದ್ರೂ ಇದ್ರ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನೆಲ್ಲ ನೋಟ್ ಮಾಡ್ಕೋರಿ. ನೋಟ್ ಮಾಡ್ಕೊಂಡ ನಿಮಗೆ 100% ಪ್ರಶ್ನೆ ಏನಾಗ್ತದ ಕೇಳ್ತಾರ, ಪ್ರಶ್ನೆ ಬಂದೇ ಬರ್ತದ ಅಂತೇಳಿ ನಾನು ಅನ್ಕೋತೀನಿ. ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಕರ್ನಾಟಕದ ಜೀವ ನದಿ ಅಂತೇಳಿ ಪ್ರಶ್ನೆ ಕೇಳಿದಾರೆ. ಏನ್ ಕೇಳಿದಾರಿ? ಕರ್ನಾಟಕದ ಜೀವ ನದಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಹಾಗಾದ್ರೆ ತಾವೇನ್ ಮಾಡ್ಬೇಕಂದ್ರ ಈ ಪ್ರಶ್ನೆಗೆ ಏನ್ ಮಾಡ್ರಿ, ನೋಡ್ರಿ, ಒಂದ್ 2 ನಿಮಿಷ ಉತ್ತರವನ್ನು ಕೊಡ್ರಿ. ಯಾರು ಕೊಡ್ತೀರಿ? ನೋಟ್ ಮಾಡ್ಕೋಬೇಕು. ಪ್ರತಿಯೊಂದು ಪ್ರಶ್ನೆಗಳನ್ನ ನೋಟ್ ಮಾಡ್ಕೋಬೇಕು. ಕೇಳಿದಾರ ಕರ್ನಾಟಕ ಜೀವ ನದಿ ಯಾವ್ದಂತ ಕೇಳಿದಾರ. ತುಂಗಾ ನದಿ ಅಂತ ಕೊಟ್ಟಿದಾರ, ಭದ್ರಾ ನದಿ ಅಂತ ಕೊಟ್ಟಿದಾರ, ಕೃಷ್ಣಾ ನದಿ ಅಂತ ಕೊಟ್ಟಿದಾರ, ಕಾವೇರಿ ನದಿ ಅಂತ ಹೇಳಿ ಕೊಟ್ಟಿದಾರ. ಹೌದಾ? ಅದ್ರ ಜೊತೆಗೆ ಯಾವ್ದಾಗ್ತದ್ರಿ ಕರ್ನಾಟಕ ಜೀವ ನದಿ? ಎಸ್, ಯಾವ್ದಾಗ್ತದ್ರಿ? ಎಸ್, ಕಾವೇರಿ ನದಿ ಆಗ್ತದ. ಯಾವ್ದು ನದಿ ಆಗ್ತದ? ಕಾವೇರಿ ನದಿ ಆಗ್ತದ. ಈ ಕಾವೇರಿ ನದಿ ಎಲ್ಲಿ ಹುಟ್ಟಿದಪ್ಪ ಅಂತಂದ್ರ ತಲಕಾವೇರಿ ಒಳಗ. ಎಲ್ರಿ? ತಲಕಾವೇರಿ ಒಳಗ. ತಲಕಾವೇರಿ ಒಳಗ ಈ ಕಾವೇರಿ ನದಿ ಹುಟ್ಟಿದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ಜೀವ ನದಿ ಯಾವುದು, ಎಲ್ಲಿ ಹುಟ್ಟಿದ ಅಂತಂದ್ರ ತಲಕಾವೇರಿ ಒಳಗ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇಲ್ಲೇ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ಈ ಕೆಳಗಿನ ಚಿತ್ರದಲ್ಲಿರುವ ಪ್ಯಾರಾ ಅಥ್ಲೀಟ್ ಯಾರು? ಈ ಕೆಳಗಿನ ಚಿತ್ರದಲ್ಲಿರುವ ಪ್ಯಾರಾ ಅಥ್ಲೀಟ್ ಯಾರು ಅಂತೇಳಿ ಪ್ರಶ್ನೆ ಕೇಳಿದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಯಾರಾಗಿದ್ದಾರ ಅಂತಂದ್ರ ಅವರ ಅಭಿನವ್ ಬಿಂದ್ರಾ ಅಂತ ಹೇಳ್ಬೋದು. ಅಲ್ಲ, ಇವ್ರ ಏನಪ್ಪಾ ಅಂತಂದ್ರ ಶೂಟರ್. ಏನ್ರಿ? ಅಭಿನವ್ ಬಿಂದ್ರಾ ಏನಪ್ಪಾ ಅಂತಂದ್ರ ಇವರು ಶೂಟಿಂಗ್. ಹೌದಾ? ಎಸ್, ನೋಡ್ರಿ, ಅಭಿನವ್ ಬಿಂದ್ರಾ ಎದಕ್ ಬರ್ಸಿದ್ರಿ? ಶೂಟಿಂಗ್ ಒಳಗ. ಈಗ ನಮ್ಮ ಪ್ರಶ್ನೆಗೆ ಪ್ಯಾರಾ ಅಥ್ಲೇಟ್ ಯಾರಪ್ಪ ಅಂತಂದ್ರ ನಮ್ಮ ಪ್ರಶ್ನೆಗೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಮಾಲತಿ ಹೊಳ್ಳ. ಯಾರ್ರಿ? ಮಾಲತಿ ಹೊಳ್ಳ. ಹಂಗಾರ ಧನರಾಜ್ ಪಿಳ್ಳೆ ಅವ್ರು ಯಾವ್ದಕ್ ಪ್ರಸಿದ್ಧ ಅಂದ್ರ ಹಾಕಿ ಆಟ.
ಯಾವ್ದ್ರಿ ಹಾಕಿ ಆಟ. ಆಮೇಲೆ ವಿಶ್ವನಾಥ ಅನ್ನೋದು ನಿಮ್ಗೆ ಗೊತ್ತದ ಚೆಸ್ ಆಟಗಾರರು. ಯಾರ್ರಿ ಚೆಸ್ ಆಟಗಾರರು. ಎಸ್, ಈ ರೀತಿ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ಆಯ್ಕೆದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಕರ್ನಾಟಕದ ಅತಿ ಎತ್ತರದ ಶಿಖರ. ಎಸ್, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವ್ದು ಅಂತೇಳಿ ಪ್ರಶ್ನೆನ ಕೇಳಿದಾಗ ಮುಳ್ಳಯ್ಯನಗಿರಿ ಇದೆ, ಕುದುರೆಮುಖ ಅದ, ಕೆಮ್ಮಣ್ಣಗುಂಡಿ ಅದ, ನಂದಿ ಬೆಟ್ಟ ಅದ. ಹೌದಾ, ಮುಳ್ಳಯ್ಯನಗಿರಿ, ಕುದುರೆಮುಖ, ಕೆಮ್ಮಣ್ಣಗುಂಡಿ ಮತ್ತು ನಂದಿ ಬೆಟ್ಟ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾಗ ನಮ್ಮ ಆಯ್ಕೆ ಏನಾಗ್ತದ? ಆಪ್ಷನ್ಸ್ ಎ ಮುಳ್ಳಯ್ಯನಗಿರಿ ಆಗ್ತದ. ನೋಡ್ರಿ, ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಏನಾಗ್ಯದ, ಪ್ರತಿ ಸಲ ರಿಪೀಟ್ ಏನ್ ಕೇಳಿದಾರೆ, ಕರ್ನಾಟಕ ಅತಿ ಎತ್ತರ ಶಿಖರ ಯಾವುದು, ಎಷ್ಟು ಎತ್ತರದ ಅಂತೇಳಿ ಪ್ರಶ್ನೆ ಕೇಳಿದಾರ. ಇನ್ನು ಮುಂದೆ ಪ್ರಶ್ನೆ ಏನ್ ಬರ್ಬೋದು, ಅದು ಯಾವ ಜಿಲ್ಲೆ ಒಳಗದ ಅಂತೇಳಿ ಬರ್ಬೋದು. ಹಂಗಾದ್ರೆ ಯಾವ ಜಿಲ್ಲೆ ಒಳಗದ ಅಂದ್ರ ಅದು ಚಿಕ್ಕಮಗಳೂರು ಜಿಲ್ಲೆ ಒಳಗದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಎಷ್ಟು ಎತ್ತರದ ಅಂದ್ರ ಸಮುದ್ರ ಮಟ್ಟದಿಂದ, ಹೌದೂರ 1930 ಮೀಟರ್ ಏನಾಗ್ಯದಪ್ಪ ಅಂತಂದ್ರ ಎತ್ತರದ. ಎತ್ತರದ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಿರ್ತಾರ. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹಂಗಾದ್ರೆ ಇದು ಕುದುರೆಮುಖ ಅನ್ನೋದು ಏನಪ್ಪಾ ಅಂತಂದ್ರ ಇದು ಒಂದು ರಾಷ್ಟ್ರೀಯ ಉದ್ಯಾನವನ ಆಗ್ತದ. ಕುದುರೆಮುಖ ಅನ್ನೋದು ಏನ್ರಿ, ಇದು ಒಂದು ರಾಷ್ಟ್ರೀಯ ಉದ್ಯಾನವನ. ಹಂಗಾದ್ರೆ ಕರ್ನಾಟಕದಾಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ ಅಂದ್ರ 5 ರಾಷ್ಟ್ರೀಯ ಉದ್ಯಾನವನಗಳದಾವ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕದೊಳಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ ಅಂದ್ರ 5 ರಾಷ್ಟ್ರೀಯ ಉದ್ಯಾನವನಗಳದಾವ. ಹಂಗಿದ್ರೆ ನೋಡ್ರಿ ಯಾವ್ಯಾವ್ದಾವ್ರಿ ಒಂದೇದ್ ನೋಡೋಣ. ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಇಲ್ಲ ಅಂದ್ರ ಅಂಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಹೌದಾ, ಅಂಸಿ ರಾಷ್ಟ್ರೀಯ ಉದ್ಯಾನವನ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಒಂದೇದೇನ್ರಿ, ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂತೀವಿ ಅಥವಾ ಅಂಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರಿತೀವಿ. ಹೌದಾ, ಇನ್ ನೋಡ್ರಿ ಇನ್ನೊಂದು ಯಾವ್ದಪ್ಪ ಅಂತಂದ್ರ ನಮಗ ಬಂಡೀಪುರ. ಯಾವ್ದ್ರಿ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲೈತ್ರಿ? ಇದು ಚಾಮರಾಜನಗರ. ಎಲ್ಲೈತಿ ಅಂದ್ರ ಚಾಮರಾಜನಗರ. ನೋಟ್ ಮಾಡ್ಕೋರಿ ಎಲ್ಲರೂ. ಚಾಮರಾಜನಗರ ಎಲ್ಲೈತಂದ್ರ ಚಾಮರಾಜನಗರ ಒಳಗದ. ಇನ್ನ ನೆಕ್ಸ್ಟ್ ಯಾವ್ದಂದ್ರ ಬನ್ನೇರುಘಟ್ಟ. ಯಾವ್ದ್ರಿ, ಬನ್ನೇರುಘಟ್ಟ. ಈ ಕೆಳಗೆ ಬರೀತಿ ನೋಡ್ರಿ, ಬನ್ನೇರುಘಟ್ಟ. ಎಸ್, ಯಾವ್ದ್ರಿ, ಬನ್ನೇರುಘಟ್ಟ. ಇದೆಲ್ಲದ ರೀ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ? ಎಲ್ಲಿದೆ ಅಂದ್ರ ಬೆಂಗಳೂರು ಗ್ರಾಮಾಂತರ. ನೆಕ್ಸ್ಟ್ ನೋಡ್ರಿ ನಾಗರಹೊಳೆ. ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದ. ಹೌದಾ, ನಾಗರಹೊಳೆ ಅಥವಾ ಇನ್ನೊಂದು ಏನು ಕರಿತೀವಿ ಅಂದ್ರ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಇದೆಲ್ಲಿ ಬರ್ತತ್ರಿ? ಕೊಡಗು ಅಥವಾ ಎಲ್ಲಿ ಅಂದ್ರ ಮೈಸೂರ. ಎಲ್ರಿ, ಮೈಸೂರ. ನೆಕ್ಸ್ಟ್ ಏನಾಗಿದೆ ಅಂದ್ರ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಎಷ್ಟಾದ್ರೂ ಟೋಟಲ್ 5 ರಾಷ್ಟ್ರೀಯ ಉದ್ಯಾನವನದು. ಒಂದು ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂದ್ರ, ಒಂದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಂದ್ರ. ಇದೆಲ್ಲಿ ಕಂಡು ಬರ್ತದೆ ಅಂತ ಗೊತ್ತಿಲ್ಲ ನಿಮ್ಗೆ? ಉತ್ತರ ಕನ್ನಡ. ಎಲ್ರಿ, ಉತ್ತರ ಕನ್ನಡದೊಳಗೆ ಕಂಡು ಬರ್ತದ. ಎಷ್ಟ್ ನೋಡ್ರಿ. ಆಮೇಲೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದ ಕಂಡು ಬರ್ತದ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಬೆಂಗಳೂರು ಗ್ರಾಮಾಂತರ. ನಾಗರಹೊಳೆ ಒಂದು ರಾಷ್ಟ್ರೀಯ ಉದ್ಯಾನ ಅಂದ್ರು ಒಂದ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂದ್ರು ಒಂದ. ಇವನ್ನೆಲ್ಲ ಏನ್ ಮಾಡ್ರಿ, ನೀಟಾಗಿ ನೋಟ್ ಮಾಡ್ಕೋರಿ. ನೋಟ್ ಮಾಡ್ಕೊಂಡು ಏನ್ ಮಾಡ್ರಿ, ರಿವಿಷನ್ ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಹಂಗಾದ್ರೆ ಕರ್ನಾಟಕದೊಳಗ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳದಾವ್ರಿ? 5 ರಾಷ್ಟ್ರೀಯ ಉದ್ಯಾನವನಗಳದಾವ. ನೆಕ್ಸ್ಟ್ ನೋಡ್ರಿ, ಇದು ಸಾಹಸ ಕ್ರೀಡೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಇದು ಸಾಹಸ ಕ್ರೀಡೆ ಅಂದ್ರೆ ರೀ, ಪರ್ವತಾರೋಹಣ ಅನ್ನೋ ಒಂದು ಸಾಹಸ ಕ್ರೀಡೆ, ಪರ್ವತ ಚಾರಣ ಅನ್ನೋ ಒಂದು ಸಾಹಸ ಕ್ರೀಡೆ, ಪರ್ವತ ಕಾಲು ಬಂಡಿನ ಒಂದು ಸಾಹಸ ಕ್ರೀಡೆ. ನಿಮ್ಮ ಒಂದು 5ನೇ ತರಗತಿ ಪುಸ್ತಕದೊಳಗ ಏನ್ ಮಾಡ್ಯಾರಪ್ಪ ಅಂತಂದ್ರ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 6 ರಿಂದ 7 ಸಾಹಸ ಕ್ರೀಡೆಗಳನ್ನು ಕೊಟ್ಟಾರ. ತೆಪ್ಪದಾಟನೂ ಒಂದು ಸಾಹಸ ಕ್ರೀಡೆ ಆಗ್ತದ. ಹಾಗಿದ್ರೆ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಏನ್ ಮಾಡ್ರಿ, ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಅಷ್ಟು ಸಾಹಸ ಕ್ರೀಡೆಗಳನ್ನ ಒಂದ್ಸಲ ರಿವಿಷನ್ ಮಾಡ್ಕೋರಿ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಹಂಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಏನಾಗ್ತದ? ಮೇಲಿನ ಎಲ್ಲವೂ. ನೋಡ್ರಿ, ಚಿಪ್ಕೋ ಚಳವಳಿಯನ್ನ ಪ್ರಾರಂಭಿಸಿದವರು ಯಾರಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಎಷ್ಟು ಸಾರಿ ರಿವಿಷನ್ ಆಗ್ಯದಪ್ಪ ಅಂತಂದ್ರ 2000 ಹಿಡ್ಕೊಂಡು 2025 ಪರೀಕ್ಷೆಯನ್ನು ಬರೆದಾಗ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಏನಾಗಿದೆ, ಚಿಪ್ಕೋ ಚಳವಳಿ, ಇಲ್ಲ ಅಪ್ಕೋ ಚಳವಳಿ, ಇಲ್ಲ ಅಂದ್ರೆ ನರ್ಮದಾ ಬಚಾವೋ ಆಂದೋಲನ, ಇವೆಲ್ಲೂ ಏನಪ್ಪಾ ಅಂತಂದ್ರ
ಪ್ರತಿ ಸಲ ಏನಾಗ್ಯದ ಅಂತಂದ್ರ ರಿವಿಷನ್ ಆಗ್ಯದ. ಹಂಗಿದ್ರ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತೇಳಿ ಗೊತ್ತಾದಾಗ ತಾವೆಲ್ಲರೂ ಏನ್ ಮಾಡ್ಬೇಕಂದ್ರ ನೋಟ್ ಮಾಡ್ಕೊಂಡು ಇದನ್ನ ಪ್ರತಿ ಸಾರಿ ರಿವಿಷನ್ ಮಾಡ್ಬೇಕು. ಯಾಕೆ ರಿವಿಷನ್ ಮಾಡ್ಬೇಕಂದ್ರ ಈ ಚಿಪ್ಕೋ ಚಳವಳಿ ಪ್ರಾರಂಭಿಸಿದವರು ಮತ್ತು ಅಪ್ಕೋ ಚಳವಳಿ ಪ್ರಾರಂಭಿಸಿದವರು ಎರಡೂ ಏನಾಗ್ತಾವ ಅಂದ್ರೆ ಬಹಳ ಮಿಸ್ಟೇಕ್ ಮಾಡ್ಕೋತೀರಿ. ಹೌದಾ? ಪ್ರತಿ ಸಲ ನೋಡಿದಾಗ ಒಂದಲ್ಲ ಒಂದು ಪ್ರಶ್ನೆಯನ್ನ ನೀವು ಏನ್ ಮಾಡ್ತೀರಿ, ಉತ್ತರವನ್ನ ತಪ್ಪಾಗಿ ನೀವು ಗುರುತಿಸಿರ್ತೀರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚಿಪ್ಕೋ ಚಳವಳಿ ಯಾರಪ್ಪ ಅಂತಂದ್ರ ಸುಂದರ್ ಲಾಲ್ ಬಹುಗುಣ್. ಯಾರ್ರಿ? ಸುಂದರ್ ಲಾಲ್ ಬಹುಗುಣ್ ಅವ್ರ ಏನಪ್ಪಾ ಅಂತಂದ್ರ ಚಿಪ್ಕೋ ಚಳವಳಿಯನ್ನ ಪ್ರಾರಂಭಿಸಿದವರು. ಅದಕ್ಕೆ ಚಿತ್ರದ ಮುಖಾಂತರ ನಿಮ್ಗೆ ನೆನಪಿರ್ಲಿ ಅಂತೇಳಿ ಏನ್ ಮಾಡೀನಿ ಅಂದ್ರ ಈ ಪ್ರಶ್ನೆ ನಿಮ್ ಮುಂದೆ ತಂದಿದ್ದೀನಿ. ಹಂಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಅಪ್ಪಿಕೋ ಚಳವಳಿಯನ್ನು ಯಾರು ಜಾರಿಗಿತ್ತಂದ್ರ ಅಂದ್ರ ಪಾಂಡುರಂಗ್ ಹೆಗಡೆ ಅವರು. ಅಪ್ಪಿಕೋ ಚಳವಳಿ ನೆನ್ಪಿಟ್ಕೋಬೇಕು. ಅಪ್ಪಿಕೋ ಚಳವಳಿ ಯಾರ್ರಿ? ಪಾಂಡುರಂಗ ಹೆಗಡೆ. ಅಪ್ಪಿಕೋ ಚಳವಳಿ ನೆನ್ಪಿಟ್ಕೋಬೇಕು. ಅಪ್ಪಿಕೋ ಚಳವಳಿ ಯಾರು ಜಾರಿಗಿತ್ತಂದ್ರ ಅಪ್ಪಿಕೋ ಚಳವಳಿಯನ್ನ ಹೋರಾಟ ಮಾಡಿದವರು ಯಾರಪ್ಪ ಅಂತಂದ್ರ ಪಾಂಡುರಂಗ್ ಹೆಗಡೆ ಅವರು. ಚಿಪ್ಕೋ ಚಳವಳಿಯ ಬಗ್ಗೆ ಹೋರಾಟ ಮಾಡಿದವರು ಯಾರ್ರಿ? ಸುಂದರ್ ಲಾಲ್ ಬಹುಗುಣ್. ಹಂಗಾದ್ರ ನರ್ಮದಾ ಬಚಾವೋ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾವ್ದಂದ್ರ ನರ್ಮದಾ ಬಚಾವೋ. ಇಲ್ಲೈತ್ ನೋಡ್ರಿ, ಮೇಧಾ ಪಾಟ್ಕರ್. ಹೌದಾ? ನೆನ್ಪಿಟ್ಕೋಬೇಕು. ನರ್ಮದಾ ಬಚಾವೋ ಇಲ್ಲೈತ್ ನೋಡ್ರಿ, ನೋಟ್ ಮಾಡ್ಕೋರಿ ಇದನ್ನ. ನರ್ಮದಾ ಬಚಾವೋ ಬಹಳ ಇಂಪಾರ್ಟೆಂಟ್. ಇವು ಎಷ್ಟು ಯಾಕೆ ನಾನು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಪ್ರಶ್ನೆ ಕೇಳ್ತಾರ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸೌರ ವರ್ಷ ಎಂದರೇನು? ಸೌರ ವರ್ಷ ಅಂದ್ರೆ ಏನಪ್ಪಾ? ಸೂರ್ಯನನ್ನ ಒಂದು ಸುತ್ತು ಭೂಮಿ ಹಾಕಿ ಬಂದ್ರ ಅದಕ್ಕೆ ನಾವು ಏನ್ ಮಾಡ್ತೀವಿ? ಸೌರ ದಿನ, ಸೌರ ವರ್ಷ ಅಂತೇಳಿ ಕರಿತೀವಿ. ಹೌದಾ? ಸೌರ ವರ್ಷ ಹೆಂಗ್ರಿ ನೋಡ್ರಿ, ಇವ ಸೂರ್ಯ ತಿಳ್ಕೊರಿ, ಇದು ಭೂಮಿ. ಭೂಮಿ ಏನಪ್ಪಾ ಅಂತಂದ್ರ ಸೂರ್ಯನ ಒಂದು ಸುತ್ತು ಹಾಕಿದ್ರ ನಾವೇನಂತ ಕರಿತೀವಿ ಅಂದ್ರ ಅದನ್ನ ಸೌರ ವರ್ಷ ಅಂತ ಕರಿತೀವಿ. ಹೌದಾ? ಎಸ್. ಹಂಗಾದ್ರ 365 ದಿನ. ಎಷ್ಟ್ರಿ? 365 ದಿನ. ಕರೆಕ್ಟಾ? ಎಸ್. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಸೌರ ವರ್ಷ ಅಂತ ಕರಿತೀವಿ. ಇನ್ನ ಇಲ್ಲಿ ಅಧಿಕ ವರ್ಷ ಅಂತೇಳಿ ಒಂದು ಪ್ರಶ್ನೆ ಕೇಳ್ತಾರ. ಏನ್ ಕೇಳ್ತಾರಂದ್ರ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ ಅಧಿಕ ವರ್ಷ 4 ವರ್ಷಕ್ಕೊಮ್ಮೆ. ಎಷ್ಟು ವರ್ಷಕ್ಕೊಮ್ಮೆ? 4 ವರ್ಷಕ್ಕೊಮ್ಮೆ. ಯಾಕೆ 4 ವರ್ಷಕ್ಕೊಮ್ಮೆ ಅಂದ್ರ 4 ವರ್ಷಕ್ಕೊಮ್ಮೆ ಒಂದು ದಿನ ಜಾಸ್ತಿ ಆಗ್ತದ. 4 ವರ್ಷಕ್ಕೊಮ್ಮೆ ಒಂದು ದಿನ ಜಾಸ್ತಿ ಆಗೋದ್ರಿಂದ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ. ಅವಾಗ ಒಂದು ಜನ ಜಾಸ್ತಿ ಆದ ಬಳಕ ಏನಾಗ್ತದೆ ಅಂದ್ರ 366 ದಿನಗಳಾಗ್ತಾವ. ಎಷ್ಟು ದಿನ ಆಗ್ತಾವ್ರಿ ಅಧಿಕ ವರ್ಷನಾಗ? 366 ದಿನ ಆಗ್ತಾವ. ಹಂಗಾರ ಒಂದು ದಿನ ಎಲ್ಲಿ ಜಾಸ್ತಿ ಆಕತಿ ಅಂದ್ರ ನಮಗ ಸಾಮಾನ್ಯ ವರ್ಷದಾಗ ಫೆಬ್ರವರಿ ಒಳಗ 28 ದಿವಸ ಇರ್ತಾವ. ಈ ಅಧಿಕ ವರ್ಷದಾಗ ಫೆಬ್ರವರಿ ಒಳಗ ಎಷ್ಟು ದಿನ ಆಗ್ತಾವ ಅಂದ್ರ 29 ದಿನ ಆಗ್ತಾವ. ಫೆಬ್ರವರಿ ಒಳಗ ಎಷ್ಟು ದಿನ ಆಗ್ತಾವ ಅಂದ್ರ 29 ದಿನ ಆಗ್ತಾವ. ನೋಡ್ರಿ, ಅಧಿಕ ವರ್ಷದೊಳಗ ಫೆಬ್ರವರಿ ಒಳಗ 29 ದಿನ ಇರ್ತಾವು, 366 ದಿನಗಳಾಗಿರ್ತಾವು. ಇಲ್ಲಿ ಸಾಮಾನ್ಯ ವರ್ಷದಾಗ 365 ದಿನ ಇರ್ತಾವ. ಇಲ್ಲಿ ಫೆಬ್ರವರಿ ಒಳಗ 28 ದಿನ ಇರ್ತಾವ. ಇವೆರಡೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ನಿಮ್ಮ ಆದರ್ಶದೊಳಗ ಮೆಂಟಲ್ ಎಬಿಲಿಟಿ ಒಳಗೆ ಏನ್ ಮಾಡ್ತಾರ ಅಂದ್ರ ಇಂಥ ಒಂದು ಪ್ರಶ್ನೆಯನ್ನ ಕೇಳ್ತಾರ, ಇಲ್ಲ ಸಾಮಾನ್ಯ ಜ್ಞಾನದೊಳಗ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಚಾನ್ಸ್ ಬಹಳ ಇರ್ತದ. ಹಂಗಾರ ಒಂದು ದಿನ ಹೆಂಗ್ ಹೆಚ್ಚಾತ್ರಿ? ಒಂದು ದಿನ ಹೆಂಗ್ ಹೆಚ್ಚಾತಂದ್ರ ಇಲ್ಲಿ ಭೂಮಿ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಭೂಮಿ ಸೂರ್ಯನನ್ನ ಒಂದು ಸುತ್ತ ಹಾಕ್ಬೇಕಾದ್ರ ಏನಾಗ್ತತಿ ಅಂದ್ರ 365 ದಿನ. ಹೌದಾ? ಎಷ್ಟು ಜಾಸ್ತಿ ಆಗ್ತದ್ರಿ? 6 ಗಂಟೆ. ಎಷ್ಟು ಜಾಸ್ತಿ ಆಗ್ತದ? 6 ಗಂಟೆ ಜಾಸ್ತಿ ಆಗ್ತದೆ. ಹೌದಾ? 365 ದಿನ ಸೂರ್ಯನನ್ನ ಸುತ್ತ ಹಾಕಿರ್ತದ. ಮ್ಯಾಗ ಎಷ್ಟು ಗಂಟೆ ಜಾಸ್ತಿ ಆಗ್ತದ್ರಿ? 6 ಗಂಟೆ. ಹಿಂಗ 365 6 ಗಂಟೆ, 365 6 ಗಂಟೆ, 365 6 ಗಂಟೆ. ಹೌದಾ? ನೋಡ್ರಿ, 365 6 ಗಂಟೆ, 365 6 ಗಂಟೆ ಜಾಸ್ತಿ ಆತ. ನೋಡ್ರಿ, 6 1 2 3 4 6 4 24. ಹೌದಾ? ನಮ್ಗೆ ಗೊತ್ತ 24 ಗಂಟೆ ಆತ. ಈ 24 ಗಂಟೆ ಆದ್ರೆ ನಾವು ಎಷ್ಟು ದಿನ ಅಂತ ತಿಳಿತೀವಿ? 1 ದಿನ ಅಂತ ತಿಳಿತೀವಿ. ಎಸ್. ಎಷ್ಟು ದಿನ ಅಂತ ತಿಳಿತೀರಿ? 1 ದಿನ ಅಂತ ತಿಳಿತೀವಿ. 6 ತಾಸು ಅಂದ್ರೆ 4 ವರ್ಷಕ್ಕೆ 24 ಗಂಟೆ ಆಯ್ತು. ಅದಕ್ಕೆ 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಬರ್ತತಿ. ಪ್ರತಿ ಒಂದು ವರ್ಷಕ್ಕೆ 6 ಗಂಟೆ ಆದ್ರ 6 4 24 ಗಂಟೆ ಹೆಚ್ಚಾತು. 24 ಗಂಟೆ ಅಂದ್ರೆ ನಾವು ಎಷ್ಟು ದಿನ ಅಂತ ಕನ್ಸಿಡರ್ ಮಾಡ್ತೀವ್ರಿ? 1 ದಿನ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ 365 ಇದ್ದಿದ್ದ 366 ಆಗ್ತೈತಿ. ಅದಕ್ಕೆ ನಾವು ಅಧಿಕ ವರ್ಷ
ಎಷ್ಟು ವರ್ಷಕ್ಕೊಮ್ಮೆ ಬರ್ತದ್ರಿ? 4 ವರ್ಷಕ್ಕೊಮ್ಮೆ ಬರ್ತದ. ಅದಕ್ಕೆ ವರ್ಷದಾಗ ಫೆಬ್ರವರಿ ಒಳಗ ಈ ದಿನ ಹೆಚ್ಚಾಗಿದ್ದನ್ನ ನಾವು ಅಲ್ಲಿ ಕೂಡ್ಸಿದ ತಕ್ಷಣ ಏನಾಗ್ತದೆ ಅಂದ್ರೆ 28 ಇದ್ದಿದ್ದ 29 ಆಗ್ತದ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ ಈಗ. ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಪ್ರಾಕೃತಿಕ ಲಕ್ಷಣ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಇದೇನಪ್ಪಾ ಅಂತಂದ್ರ ಇದೊಂದು ಪ್ರಶ್ನೆಯನ್ನು ಕೇಳ್ತಾರ. ಅದ್ರ ಜೊತೆಗೆ ನೋಡ್ರಿ, ಕರಾವಳಿ ಮೈದಾನ ಅಂತ ಕೊಟ್ಟಿದಾರ, ಪರ್ಯಾಯ ಪ್ರಸ್ಥಭೂಮಿ ಅಂತ ಕೊಟ್ಟಿದಾರ, ದಕ್ಕನ್ ಪ್ರಸ್ಥಭೂಮಿ ಅಂತ ಕೊಟ್ಟಿದಾರ, ಉತ್ತರ ಮೈದಾನ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಒಂದು ಗುರ್ತಾ ಮಾಡ್ಯಾರಿಗೆ ಅವ್ರು. ಈ ಗುರ್ತಾ ಮಾಡಿದ್ದ ಒಂದು ಪ್ರದೇಶ ಅದು ಯಾವುದು ಅಂತ ಹೇಳಿ ನಮಗೆ ಏನ್ ಮಾಡ್ಯಾರ ಪ್ರಶ್ನೆ ಈ ರೀತಿ ಚಿತ್ರ ಕೊಟ್ಟು ಈ ರೀತಿ ಕೇಳ್ತಿರ್ತಾರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಕೆಲವೊಂದ್ಸಲ ನೀವು ಚಿತ್ರಗಳನ್ನ ಗೊತ್ತಿರುತ್ತೆ ಆನ್ಸರ್, ಚಿತ್ರಗಳನ್ನ ನೋಡಿದ ತಕ್ಷಣ ಏನಾಗ್ತದೆ ನಿಮ್ಗ ಸ್ವಲ್ಪ ಉತ್ತರ ಗೊತ್ತಾಗಂಗಿಲ್ಲ. ಹಂಗ ನಿಮ್ಮ ಪರಿಸರ ಪುಸ್ತಕದೊಳಗೆ ಏನ್ ಮಾಡ್ಯಾರಪ್ಪ ಅಂತಾರ, ಕೊನೆ 14 ಮತ್ತು 16 15 ಮತ್ತು 16ನೇ ಒಂದು ಪಾಠದೊಳಗ ನಿಮಗೆ ಈ ಚಿತ್ರಗಳ ಮುಖಾಂತರ ಗುರುತಿಸ್ತಕ್ಕಂಥ ಭಾರತ ನಕ್ಷೆಗಳನ್ನ ಕೊಟ್ಟಿದ್ದಾರೆ. ಅವೆಲ್ಲ ಪ್ರಾಕೃತಿಕ ಲಕ್ಷಣಗಳು, ಹಿಮಾಲಯಗಳು, ದಕ್ಕನ್ ಪ್ರಸ್ಥಭೂಮಿ ಮತ್ತು ಅದರ ಜೊತೆಗೆ ಇದು ಉತ್ತರ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿಗಳನ್ನ ಇವುಗಳನ್ನೆಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ಸೀಸ್ಲೆ ಗುರ್ತಾ ಮಾಡ್ಕೊಂಡು ನೆನಪಿಟ್ಕೋಬೇಕು. ನೆನಪಿಟ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನಾಗ್ತದೆ, ಒಂದು ಮಾರ್ಕ್ಸ್ ಈಜಿ ಆಗ್ತದೆ. 100% ಪ್ರಶ್ನೆನ ಕೇಳ್ತಿರ್ತಾರೆ. ನೋಡ್ರಿ, ಕರಾವಳಿ ಮೈದಾನ. ನಮಗೆ ಕರಾವಳಿ ಮೈದಾನ ಅಂದ್ರೆ ಏನ್ರಿ? ಸಮುದ್ರದ, ನಮ್ಮ ಭಾರತ ದೇಶವು ಸಮುದ್ರದ ಅಂಚೆಯನ್ನು ಹಂಚ್ಕೊಂಡದ. ಹೌದ್ರಾ? ನೋಡ್ರಿ, ಎಷ್ಟು ಸಮುದ್ರದವ್ರಿ ನಮ್ಮ ಭಾರತ ದೇಶಕ್ಕ? 3 ಕಡೆ ಸಮುದ್ರಗಳನ್ನ ಹೊಂದ್ಕೊಂಡದ. ನೋಡ್ರಿ, ಇಲ್ಲಿ ಏನಾಗ್ಯದ ಅಂದ್ರ ಅರಬ್ಬಿ ಸಮುದ್ರ ಅದ, ಇಲ್ಲಿ ಏನಾಗ್ಯದ ರೀ ಬಂಗಾಳ ಕೊಲ್ಲಿ ಅದ. ಹೌದಾ? ಇಲ್ಲಿ ಏನಾಗ್ಯದ ರೀ ಬಂಗಾಳ ಕೊಲ್ಲಿ ಅದ. ನೆಕ್ಸ್ಟ್ ಇಲ್ಲಿ ಏನಾಗ್ಯದ, ಇಲ್ಲಿ ನೋಡ್ರಿ, ಇದೇನಪ್ಪಾ ಅಂತಂದ್ರ ಅರಬ್ಬಿ ಬಂಗಾಳ ಕೊಲ್ಲಿ. ಹೌದಾ? ಒಂದು ನಿಮಿಷ, ವೈಟ್ ಅದಲ್ಲ, ನಿಮ್ಗೆ ಕಾಣಿಸೋಲ್ಲ ಅದು. ಎಸ್ ಹಾ, ಇಲ್ಲಿ ನೋಡ್ರಿ, ಇದು ಯಾವ ಸಮುದ್ರ ಅಂದ್ರ ಅರಬ್ಬಿ ಸಮುದ್ರ. ಇಲ್ಲಿ ನೋಡ್ರಿ, ಇದು ಬಂಗಾಳ ಕೊಲ್ಲಿ. ನೆನ್ಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಏನದ ರೀ ಹಿಂದೂ ಮಹಾಸಾಗರ. ಎಷ್ಟು ಸಮುದ್ರಗಳನ್ನ ಭಾರತವನ್ನ ಸುತ್ತುವರಿದವ್ರಿ? 3 ಸಮುದ್ರಗಳ ಭಾರತವನ್ನ ಸುತ್ತುವರಿದವ. ಅದಕ್ಕೆ 3 ಕಡೆ ನೀರಿನಿಂದ ಕೂಡಿದಕ್ಕ ನಮ್ಮ ಭಾರತ ದೇಶವನ್ನ ಪರ್ಯಾಯ ದ್ವೀಪ ಅಂತ ಹೇಳಿ ಕರೀತಾರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹೋದ ವರ್ಷ ಆಳ್ವಾಸ್ ಪ್ರಶ್ನೆದೊಳಗೆ ಕೇಳಿದ್ರು, ಮುರಾರ್ಜಿ ಒಳಗೆ ಕೇಳಿದ್ರು, ಆದರ್ಶಿ ಒಳಗೂ ಕೇಳಿದ್ರು. ಹೌದಾ? ಪರ್ಯಾಯ ಪ್ರಸ್ಥಭೂಮಿ, 3 ಕಡೆ ಸಮುದ್ರ ಹೊಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶ ಇರೋದ್ರಿಂದ ಭಾರತ ದೇಶವನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತ ಯಾಕೆ ಕರೀತಾರ ಅಂದ್ರ 3 ಕಡೆ ಸಮುದ್ರಗಳಿಂದ ಕೂಡಿದ. ನೋಡ್ರಲ್ಲಿ, ಅರಬ್ಬಿ ಸಮುದ್ರದ, ಹಿಂದೂ ಮಹಾಸಾಗರದ, ಬಂಗಾಳ ಕೊಲ್ಲಿ ಅದ. ಅದಕ್ಕೋಸ್ಕರ ತಾವೇನ್ ಮಾಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದನ್ನ ಏನ್ ಮಾಡ್ಬೇಕು, ನೆನಪಿಟ್ಕೋಬೇಕಾಗ್ತದ. ಹಂಗಾದ್ರೆ ಇವತ್ತು ನಮ್ಮ ಪ್ರಶ್ನೆ ಏನ್ ಕೇಳಿದಾರ ಅಂದ್ರ, ಇಲ್ಲಿ ಗುರುತಿಸ್ತಕ್ಕಂಥ ಭಾಗ ಯಾವ್ದಂದ್ರ ಇದು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಿ ನಾವು. ಯಾವ್ದ್ರಿ? ನಮ್ಮ ಆಪ್ಷನ್ಸ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಇಲ್ಲಿ ನೋಡ್ರಿ, ಇದೆಲ್ಲಾ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ಹಸಿರಂಗ್ ಕಾಣ್ತದಲ್ಲ, ಇದೆಲ್ಲ ಕರಾವಳಿ ಪ್ರದೇಶ. ಇದೇನ್ರಿ ಭಾರತದ ಒಂದು ಕರಾವಳಿ ಪ್ರದೇಶ. ಹೌದಾ? ಇದೇನ್ರಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಇದೇನ್ರಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳಾಗ್ತದ. ಇದೇನ್ರಿ ಉತ್ತರ ಮೈದಾನ, ಉತ್ತರ ಮೈದಾನ ಅಂತ ಕರಿತೀವಿ. ಇದೆಲ್ಲ ಕಾಣ್ತಕ್ಕಂಥ ಪ್ರದೇಶ ಇದು ಹಿಮಾಲಯ. ನೋಡ್ರಿ, ಎಲ್ಲ ಏನ್ರಿ ಇದು ಹಿಮಾಲಯ ಪ್ರದೇಶ. ನಿಮ್ ಪುಸ್ತಕದೊಳಗ ಅಗದಿ ನೀಟಾಗಿ ಏನ್ ಮಾಡ್ಯಾರ, ಎಲ್ಲವನ್ನು ಕೊಟ್ಟಾರ. ಅದನ್ನ ಗುರ್ತಾ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕಂದ್ರ ಅಭ್ಯಾಸವನ್ನ ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಪಿತೃಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವರು. ಪಿತೃಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವರು ಯಾರಂತಂದ್ರ ಇಲ್ಲಿ ಏನಾಗ್ತದಂದ್ರ ತಂದೆಯವರು. ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋರು ಯಾರಂದ್ರ ತಂದೆಯವರು. ಹಂಗಾದ್ರ ಇಲ್ಲಿಯೂ ಇನ್ನೊಂದು ಪ್ರಶ್ನೆ ಕೇಳಿದಾರ, ಮಾತೃಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋರು ಯಾರಂತಂದ್ರ ತಾಯಿಯವರು. ಇದೇನ್ರಿ ತಾಯಿಯವರು ಏನಾಗ್ತದಂದ್ರ ಮಾತೃಪ್ರಧಾನ ಕುಟುಂಬದಲ್ಲಿ ಏನಾಗ್ತದಂದ್ರ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋರು ಯಾರಂತೇಳಿ ಪ್ರಶ್ನೆ ಕೇಳಿದಾಗ ಅಲ್ಲಿ ತಾಯಿ ಆಗ್ತಾರ. ಪಿತೃಪ್ರಧಾನ ಒಂದು ಕುಟುಂಬದಲ್ಲಿ ಅಂತಿಮ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಯಾರಂತಂದ್ರ ಅವರು ತಂದೆಯವರಾಗ್ತಾರ. ಇದೇನಪ್ಪಾ ಅಂತಂದ್ರ ಕುಟುಂಬ ಒಂದು ಪಾಠದೊಳಗೆ ಇರತಕ್ಕಂಥ ಪ್ರಶ್ನೆ. ಕುಟುಂಬ ಪಾಠದೊಳಗೆ ಏನಾಗ್ತದಂದ್ರ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರ. ಅಲ್ಲಿ ಏನು ಕೇಳಬಹುದು ಪ್ರಶ್ನೆ ಅಂತಂದ್ರ ಅವಿಭಕ್ತ ಕುಟುಂಬ ಅಂದ್ರೆ ಏನು, ವಿಭಕ್ತ ಕುಟುಂಬ ಅಂದ್ರೆ ಏನು, ಇವೆರಡೂ ಪ್ರಶ್ನೆ ಒಂದರ ಒಂದು ಪ್ರಶ್ನೆ ಏನಾಗ್ತದ ನಿಮಗ್ ಬಂದೇ ಬರ್ತದ. ಪ್ರಶ್ನೆ ಕೇಳ್ತಾರ. ಇವೆರಡೂ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ. ವಿಭಕ್ತ ಕುಟುಂಬ ಅಂದ್ರೆ ಏನ, ಅವಿಭಕ್ತ ಕುಟುಂಬ ಅಂದ್ರೆ ಏನು. ವಿಭಕ್ತ ಕುಟುಂಬ ಅಂದ್ರೆ ಏನ್ರಿ, 2 ತಲೆಮಾರಿನಕ್ಕಿಂತ ಒಳಗೆ ಏನಪ್ಪಾ ಅಂತಂದ್ರ ವಾಸಿಸ್ತಿದ್ರ ಅಂದ್ರೆ ಕುಟುಂಬದೊಳಗ ಅದು ಏನ್ರಿ ವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದ್ರೆ ಏನ್ರಿ, 2 ತಲೆಮಾರಿನಕ್ಕಿಂತ ಹೆಚ್ಚು ಆ ಕುಟುಂಬದಲ್ಲಿ ವಾಸಿಸ್ತಾ ಇದ್ರಂದ್ರ 2-3 ತಲೆಮಾರಿನವರು ಒಂದೇ ಕುಟುಂಬದೊಳಗಿದ್ರಂದ್ರ ಅದು ಅವಿಭಕ್ತ ಕುಟುಂಬ. ನೆನಪಿಟ್ಕೋಬೇಕು. ಹೌದಾ? ತಂದೆ ತಾಯಿ ಮಕ್ಕಳು ಇದ್ರಂದ್ರ ಸಿಂಪಲ್ ಆಗಿ ನೋಡ್ರಿ, ತಂದೆ ತಾಯಿ ಮಕ್ಕಳು ಅಷ್ಟೇ ಇದ್ರಂದ್ರ ಇದು ಏನ್ರಿ ವಿಭಕ್ತ ಕುಟುಂಬ. ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಇದ್ರಂದ್ರ ಇದು ಏನ್ರಿ ಅವಿಭಕ್ತ ಕುಟುಂಬ. ಇದು 2 ಮಾತ್ರ ನೆನಪಿಟ್ಕೊಂಡ್ರ 1 ಮಾರ್ಕ್ಸ್ ನಿಮ್ಗೆ ಏನಾಗ್ತದ ಫಿಕ್ಸ್ ಆಗ್ತದ, ಬರ್ತದ ಅಂತ ಹೇಳ್ತೀನಿ.
ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನಿಮ್ಗೆ ಚಿತ್ರದ ಮುಖಾಂತರ ಕೊಟ್ಟಿದ್ದೀನಿ. ಕೆಲವೊಂದಿಷ್ಟು ಜನ ನೀವೇನ್ ಮಾಡ್ತೀರಿ, ನಾವು ಪರೀಕ್ಷೆಗಳನ್ನ ಟೆಸ್ಟ್ ಅನ್ನು ಇಟ್ಟಾಗ ನೀವೇನ್ ಮಾಡ್ತೀರಿ, ನವಿಲು ಅಂತ ಹೇಳಿ ಹಾಕ್ತೀರಿ. ಹೌದಾ? ಕರ್ನಾಟಕದ ರಾಜ್ಯ ಪಕ್ಷಿ ಯಾವ್ದಪ್ಪ ಅಂತಂದ್ರೆ ಅದು ಏನಾಗ್ತದ, ನೀಲಕಂಠ. ಯಾವ್ದ್ರಿ? ನೀಲಕಂಠ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಪಕ್ಷಿ ಆಗ್ತದ. ಆ ಪಕ್ಷಿಯನ್ನು ನಿಮ್ಗೆ ಏನ್ ಮಾಡ್ತೀನಿ, ಚಿತ್ರದ ಮುಖಾಂತರ ಸ್ಥಾನ ತೋರಿಸಿದೀನಿ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಕರ್ನಾಟಕದ ಮರ ಯಾವುದು? ಕರ್ನಾಟಕದ ಪ್ರಾಣಿ ಯಾವುದು? ಹೌದಾ? ನಮ್ಮ ನಾಡಗೀತೆ ಯಾವುದು? ಇವೆಲ್ಲವನ್ನ ಏನ್ ಮಾಡ್ರಿ, ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಚಿಹ್ನೆಗಳನ್ನ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಹೌದಾ? ಅವುಗಳನ್ನ ನೋಡ್ಬೇಕು. ಯಾಕಂದ್ರ ಅಲ್ಲಿ ಒಂದು 2 ರಿಂದ 3 ಪ್ರಶ್ನೆಗಳು ಬರ್ತಾ ಇರ್ತಾವ. ನೆಕ್ಸ್ಟ್ ನಾ ಸಾಮಾನ್ಯ ಒಂದು ಜ್ಞಾನದ ಪ್ರಶ್ನೆಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡುವಾಗ ನಿಮ್ಗೆ ಸಂಪೂರ್ಣವಾಗಿ ಒಂದು 20 ರಿಂದ 25 ಸಾಮಾನ್ಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಬಂದು ಏನ್ ಮಾಡ್ತೀನಿ, ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ, ಇಲ್ಲಿ ವಂದೇ ಮಾತರಂ ಗೀತೆಯನ್ನ ರಚಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದಾರ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಹಲವಾರು ಸಾರಿ ಏನಾಗ್ತದ ಅಂದ್ರೆ ಈ ಪ್ರಶ್ನೆ ಬಂದಿದ. ಇಲ್ಲಿ ನೋಡ್ರಿ, ರವೀಂದ್ರನಾಥ್ ಟಾಗೋರ್, ನಿಸ್ಸಾರ್ ಅಹಮದ್, ಬಂಕಿಂ ಚಂದ್ರ ಚಟರ್ಜಿ ಮತ್ತು ಪ್ರೇಮಚಂದ್ರ ಅಂತೇಳಿ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಾರ. ವಂದೇ ಮಾತರಂ ಗೀತೆಯನ್ನ ರಚಿಸಿದವರು ಯಾರಪ್ಪ ಅಂತಂದ್ರ ನಮಗಿಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು. ಹೌದಾ? ಈ ಬಂಕಿಂ ಚಂದ್ರ ಚಟರ್ಜಿ ಅವರು ಈ ಆನಂದ ಮಠ ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಈ ವಂದೇ ಮಾತರಂ ಗೀತೆಯನ್ನ ರಚಿಸಿದಾರ. ಅದ್ರ ಜೊತೆಗೆ ರವೀಂದ್ರನಾಥ್ ಟಾಗೋರ್ ಅವರು ಯಾವ ಗೀತೆಯನ್ನ ರಚಿಸ್ತಾರ ಅಂದ್ರ ರಾಷ್ಟ್ರಗೀತೆ. ಯಾವ್ದ್ರಿ? ರಾಷ್ಟ್ರಗೀತೆ ರಚನೆ ಮಾಡಿದವರು ಯಾರಪ್ಪ ಅಂತಂದ್ರ ರವೀಂದ್ರನಾಥ್ ಟಾಗೋರ್. ರಾಷ್ಟ್ರೀಯ ಗೀತೆ ಬೇರೆ, ರಾಷ್ಟ್ರಗೀತೆ ಬೇರೆ. ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ರಾಷ್ಟ್ರೀಯ ಗೀತೆ ಹೌದಾ ಏನ್ರಿ? ವಂದೇ ಮಾತರಂ. ರಾಷ್ಟ್ರಗೀತೆ ಜನಗಣ ಮನ ಗೊತ್ತಿರಬೇಕು. ರಾಷ್ಟ್ರೀಯ ಗೀತೆ ಯಾವುದು, ರಾಷ್ಟ್ರಗೀತೆ ಯಾವುದು ಅಂತ ಹೇಳಿ ಎರಡೂ ಏನ್ ಮಾಡ್ಬೇಡ ಅಂದ್ರ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ ಯಾರಂದ್ರ ರವೀಂದ್ರನಾಥ್ ಟಾಗೋರ್. ಇದ ನಿಸ್ಸಾರ್ ಅಹಮದ್ ಅವ್ರ ಏನಂತ ಕರಿತೀವಿ, ನಿತ್ಯೋತ್ಸವ ಕವಿ ಅಂತೇಳಿ ಕರಿತೀವಿ. ನಿಸ್ಸಾರ್ ಅಹಮದ್ ಅವರ ಏನ ಕರಿತೀವಿ ಅಂದ್ರ ನಾವು ನಿತ್ಯೋತ್ಸವ ಕವಿ ಅಂತೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಸ್ಸಾರ್ ಅಹಮದ್ ಅವ್ರನ್ನ ನಿತ್ಯೋತ್ಸವ ಕವಿ ಅಂತೇಳಿ ಕರಿತೀವಿ. ಆ ಕಾರಣದಿಂದ ಏನಾಗ್ತದೆ ಅಂದ್ರ ಬಹಳ ಎಲ್ಲಾ ಪ್ರಶ್ನೆಗಳನ್ನ ನೀವೇನ್ ಮಾಡ್ರಿ, ಬಹಳ ನೋಟ್ಸ್ ಅನ್ನ ಮಾಡ್ಕೋರಿ. ನೋಟ್ ಮಾಡ್ಕೊಂಡು ಪ್ರತಿದಿನ ಅಭ್ಯಾಸವನ್ನು ಮಾಡ್ರಿ. ನೀವು 100% ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ವಿ ಆಗ್ತೀರಿ. ಈ ಪ್ರತಿಯೊಂದು ಆಯ್ಕೆದ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ನೀವು ಉತ್ತರವನ್ನ ಬಿಡಿಸಿದ್ದೆ ಆದ್ರ ಬಹಳ ಈಜಿ ಆಗ್ತದೆ. ಅದ್ರ ಜೊತೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಾನು ಹೇಳಿದ್ನೆಲ್ಲ ಆಗ್ಲೇ ನಿಮಗ ನಮ್ಮ ಒಂದು ಪರಿಶ್ರಮ ಒಂದು ಪಬ್ಲಿಕೇಶನ್ ವತಿಯಿಂದ ಮುರಾರ್ಜಿ ಚಾಂಪಿಯನ್ ಅಂತ ಬುಕ್ ಮಾಡಿದ್ವಿ. ಇದ್ರೊಳಗ 5,000 ಪ್ರಶ್ನೆಗಳದಾವ. ಗೊತ್ತಿರ್ಲಿ, ಈ 5,000 ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರ ನೀವು 90% ರೆಡಿ ಆಗ್ತೀರಿ. ಇನ್ನೊಂದು 10% ನೀವು ಮತ್ತೆ ಎಫರ್ಟ್ ಅನ್ನ ಹಾಕಿದ್ರ ಆಯ್ತು, 100% ಸೆಲೆಕ್ಷನ್ ಆಗ್ತೀರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ, ತಾವು ಏನಾದ್ರು ಈ ಬುಕ್ ಬೇಕಾದಲ್ಲಿ ನಮ್ಮ ಒಂದು ಆಫೀಸ್ಗೆ ನೀವೇನ್ ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿದ್ರ ನಾವು ನಿಮ್ಮ ಮನೆಗೆ ತಲುಪಿಸ್ತಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಹೇಳ್ತಾ, ತಾವೆಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಪ್ರತಿದಿನ ಈ ಕ್ಲಾಸ್ ನೋಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಪ್ರತಿಯೊಂದು ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನಾವು ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ತಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಸರಿಯಾಗಿ ಓದ್ರಿ, ಸಮಯ ಬಹಳ ಇಲ್ಲ. ಅದಕ್ಕೋಸ್ಕರ ತಾವ್ ಏನ್ ಮಾಡ್ಬೇಕಂದ್ರ ಅತಿ ಹೆಚ್ಚು ಅಭ್ಯಾಸ ಕಡೆ ಲಕ್ಷ್ಯ ಕೊಡ್ರಿ. ಲಕ್ಷ್ಯ ಕೊಟ್ಟು ಏನ್ ಮಾಡ್ರಿ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ವಿ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.